ಈ ದಿನದಲ್ಲಿ ನಾವು ಧ್ಯಾನ ಮಾಡೋದಕ್ಕಿರುವಂಥ ದೇವರ ವಾಕ್ಯ ಸಂದೇಶ ಯಾವುದು ಅಂತಂತಂದರೆ ಕ್ರಿಸ್ತನ ಮನಸ್ಸು. ಕ್ರಿಸ್ತನ ಮನಸ್ಸಿನ ಕುರಿತಾಗಿ ಈ ದಿನದಲ್ಲಿ ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿದ್ದೇವೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಫಿಲಿಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಓದುವಾಗ ಅಪೊಸ್ತಲನಾಗಿರುವಂಥ ಪೌಲನು ಫಿಲಿಪಿಯವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ತಾನೊಂದು ಮಾತನ್ನು ತನಗೆ ಹೇಳ್ತಾನೆ. ತಾನು ಹೇಳೋ ಮಾತೇನಂತಂದರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ ಬರೆಯೋದನ್ನು ನಾವು ಕಾಣ್ತೀವಿ. ಹಲ್ಲೆಲೂಯಾ. ಆಗ ನಮ್ಮಲ್ಲಿ ಏನಿರಬೇಕು? ನಮ್ಮಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಇರಬೇಕು. ಹಲ್ಲೆಲೂಯಾ. ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ಒಂದು ಕ್ಷಣ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿ ನೋಡೋಣ. ನಮ್ಮಲ್ಲಿ ಎಂಥ ಮನಸ್ಸಿದೆ? ನನ್ನಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸಿದೆಯಾ ಅಥವಾ ಇಲ್ವಾ? ಎಂಥ ಮನಸ್ಸಿದೆ ಅನ್ನೋದನ್ನು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸನ್ನು ದೇವರು ನಮ್ಮೆಲ್ಲರಿಗೂ ಸಹ ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಇಲ್ಲಿ ಪೌಲನು ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಬರೀತಾರೆ. ಆದರೆ ಕ್ರಿಸ್ತ ಯೇಸುವಿನಲ್ಲಿ ಎಂಥ ಮನಸ್ಸಿತ್ತು? ಆತನಲ್ಲಿದ್ದಂಥ ಮನಸ್ಸು ಯಾವುದು? ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸಿನ ಕುರಿತಾಗಿ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡಬಹುದು. ಅದರಲ್ಲಿ ಒಂದು ವಿಷಯವನ್ನು ನಾವು ಧ್ಯಾನ ಮಾಡಿ ನೋಡೋಣ. ಕ್ರಿಸ್ತ ಯೇಸುವಿನಲ್ಲಿ ಎಂಥ ಮನಸ್ಸಿತ್ತು? ಕ್ರಿಸ್ತ ಯೇಸುವಿನಲ್ಲಿ ಎಂಥ ಮನಸ್ಸಿತ್ತು ಅಂತಂತಂದರೆ ಪ್ರೀತಿಯುಳ್ಳ ಮನಸ್ಸಿತ್ತು. ಹಲ್ಲೆಲೂಯಾ. ಪೌಲನ ವಿಶ್ವಾಸಿಗಳಿಗೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ತಾನು ಬರೀತಾನೆ. ಆದರೆ ಆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಯಾವುದು? ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಪ್ರೀತಿಯುಳ್ಳ ಮನಸ್ಸು. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 31ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ರೀತಿಯಾಗಿದೆ: ಆದರೂ ನಾನು ತಂದೆಯನ್ನು ಪ್ರೀತಿಸುತ್ತೇನೆಂಬುದು ಲೋಕಕ್ಕೆ ತಿಳಿದಿರಬೇಕೆಂದು ತಂದೆಯು ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ಏಳಿರಿ, ಇಲ್ಲಿಂದ ಹೋಗೋಣ. ಈ ಮಾತುಗಳನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಹೇಳ್ತಾರೆ. ಅವರು ಕಡೆಯದಾಗಿ ಊಟವನ್ನು ಮಾಡಿ ಶಿಷ್ಯರ ಜೊತೆಯಲ್ಲಿ ಅನೇಕ ವಿಷಯಗಳನ್ನು ಅವ್ರು ಮಾತಾಡ್ತಾರೆ. ಅನೇಕ ವಿಷಯಗಳನ್ನ ಅವ್ರು ಮಾತಾಡಿ ಮುಗಿಸಿದ ಮೇಲೆ ಕೊನೆಗೆ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನಾನು ತಂದೆಯನ್ನು ಪ್ರೀತಿಸಿದ್ದೇನೆಂಬುದು ಲೋಕಕ್ಕೆ ತಿಳಿದಿರಬೇಕೆಂದು ತಂದೆಯು ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ಏಳಿರಿ, ಇಲ್ಲಿಂದ ಹೋಗೋಣ ಅಂತ ಅವ್ರು ಹೇಳಿದರು. ಅಂದ್ರೆ ಊಟ ಮಾಡಿದಂಥ ಸ್ಥಳದಲ್ಲಿ ಅವರು ಇದ್ದಾರೆ. ಮಾತಾಡಿ ಎಲ್ಲವನ್ನು ಮುಗಿಸಿ ಏಳಿರಿ, ಇಲ್ಲಿಂದ ಹೋಗೋಣ ಅಂತ ಅವ್ರು ಹೇಳಿದರು. ಅವ್ರು ಎಲ್ಲಿಗೆ ಹೋಗೋದಕ್ಕಿದ್ರು? ಅವರ ಊಟ ಮಾಡಿದಂಥ ಸ್ಥಳದಿಂದ ಗೆತ್ಸೆಮನೆ ತೋಟಕ್ಕೆ ಅವ್ರು ಹೋಗೋದಕ್ಕಿದ್ರು. ಅಲ್ಲಿಂದ ಅವರು ದುರ್ಜನರ ಕೈಗಳಿಗೆ ಒಪ್ಪಿಸಲ್ಪಟ್ಟು ಸಿಲುಬೆಗೆ ಅವರು ಹೋಗೋದಕ್ಕಿದ್ರು. ಆಗ ಯೇಸು ಕ್ರಿಸ್ತನು ಈಗ ಹೊರಡ್ತಾ ಇದ್ದಾರೆ. ಎಲ್ಲಿಗೆ ಹೊರಡ್ತಾ ಇದ್ದಾರೆ? ಯಜ್ಞದ ಕುರಿಮರಿಯಾಗಿ ಸಿಲುಬೆಯಲ್ಲಿ ತನ್ನನ್ನೇ ಮರಣಕ್ಕೆ ಒಪ್ಪಿಸುವುದಕ್ಕೋಸ್ಕರವಾಗಿ ಅವರು ಎದ್ದು ಹೋಗ್ತಾ ಇದ್ದಾರೆ. ಆದರೆ ಆ ರೀತಿ ಅವರು ಹೋಗೋದಕ್ಕಿಂತ ಮುಂಚೆ ಶಿಷ್ಯರಿಗೆ ತಾನು ಹೇಳೋ ಮಾತೇನೆಂದರೆ, ನಾನು ತಂದೆಯನ್ನು ಪ್ರೀತಿಸಿದ್ದೇನೆಂಬುದು ಲೋಕಕ್ಕೆ ತಿಳಿದಿರಬೇಕೆಂದು ತಂದೆ ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ಯಾವುದನ್ನು ಮಾಡುತ್ತೇನೆ ಅಂದರೆ, ಈಗ ಇದುವರೆಗೂ ನಾನು ಏನೆಲ್ಲ ಮಾಡಿದ್ದೀನೋ ಇನ್ನು ಮುಂದೆ ನಾನು ಸಿಲುಬೆಯಲ್ಲಿ ಯಾವ ಯಜ್ಞವನ್ನು ಮಾಡುವುದಕ್ಕಿದ್ದೇನೆ, ಇದೆಲ್ಲ ತಂದೆ ನನಗೆ ಕೊಟ್ಟಂಥ ಆಜ್ಞೆಯ ಮೇರೆಗೆ ನಾನು ಮಾಡುತ್ತೇನೆ. ಕಾರಣ, ನಾನು ತಂದೆಯನ್ನ ಪ್ರೀತಿಸುತ್ತೇನೆ. ಯೇಸು ಕ್ರಿಸ್ತನು ಎಲ್ಲವನ್ನು ಮಾಡಿದ್ರು. ತಂದೆ ಆಜ್ಞಾಪಿಸಿದ ಎಲ್ಲವನ್ನ ಮಾಡಿದ್ರು. ಮನುಷ್ಯನಾಗಿ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿ ಎಲ್ಲವನ್ನ ಅವ್ರು ಮಾಡಿದ್ರು. ಆದರೆ ಅದನ್ನು ಅವ್ರು ಮಾಡೋದಕ್ಕೆ ಕಾರಣ ಏನು? ಅವ್ರು ಹೇಳೋ ಮಾತು, ನಾನು ತಂದೆಯನ್ನ ಪ್ರೀತಿಸಿದ್ದೇನೆಂಬುದು ಈ ಲೋಕಕ್ಕೆ ತಿಳಿದಿರಬೇಕೆಂದು ಇದನ್ನು ಮಾಡುತ್ತೇನೆ. ಅಂದರೆ ಯೇಸು ಕ್ರಿಸ್ತನು ತಂದೆಯನ್ನ ಪ್ರೀತಿ ಮಾಡಿದ್ರು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಅಪೊಸ್ತಲನಾಗಿರುವಂಥ ಪೌಲನು ಬರೀತಾನೆ. ಆದರೆ ಆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಯಾವುದು? ಆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಪ್ರೀತಿಯುಳ್ಳ ಮನಸ್ಸು. ಯೇಸು ಕ್ರಿಸ್ತನು ತಂದೆಯನ್ನ ಪ್ರೀತಿ ಮಾಡಿದರು. ನೀವು ಸಹ ದೇವರನ್ನ ಪ್ರೀತಿ ಮಾಡುವವர்களಾಗಿ ಇರಬೇಕು. ನನ್ನಲ್ಲಿ ನಿಮ್ಮಲ್ಲಿ ಪ್ರೀತಿ ಇರಬೇಕು. ದೇವರ ಮೇಲೆ ನಮಗೆ ಪ್ರೀತಿ ಇರಬೇಕು. ಯೇಸು ಕ್ರಿಸ್ತನು ನಾನು ತಂದೆಯನ್ನ ಪ್ರೀತಿಸಿದ್ದೇನೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಕಾಣುತ್ತೇವೆ. ಇನ್ನೊಂದು ಸ್ಥಳದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತೊಂದು ಮಾತನ್ನು ಹೇಳ್ತಾರೆ: ನಿನ್ನ ದೇವರಾಗಿರುವ ಕರ್ತನನ್ನು ನೀನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಹೇಳಿ. ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ತಂದೆಯನ್ನು ಪ್ರೀತಿಸಿದರು. ನೀವು ಸಹ ದೇವರನ್ನ ಪ್ರೀತಿಸುವವர்களಾಗಿ ಇರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಮನಸ್ಸು ಇತ್ತು.
ಆತನ ತಂದೆಯನ್ನು ಪ್ರೀತಿಸಿದನು. ನಾನು ನೀವು ಸಹ ನಮ್ಮ ಕರ್ತನಾದ ದೇವರನ್ನ ಪ್ರೀತಿಸುವವர்களಾಗಿ ಇರಬೇಕು. ಇವತ್ತು ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ, ನಾವು ದೇವರನ್ನ ಪ್ರೀತಿಸುವವರಾಗಿದ್ದೇವಾ? ದೇವರ ಮೇಲಿನ ಪ್ರೀತಿ ನಮ್ಮಲ್ಲಿ ಇದೆಯಾ? ಒಂದು ಕ್ಷಣ ನಾವು ಯೋಚನೆ ಮಾಡೋಣ. ದೇವರ ಮೇಲಿನ ಪ್ರೀತಿ ಇದ್ರೆ ದೇವರಿಗೆ ಸ್ತೋತ್ರ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ರೋಮಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಈ ರೀತಿಯಾಗಿ ಹೇಳ್ತಾನೆ. ರೋಮಪುರದವರಿಗೆ ಬರೆದಂಥ ಪತ್ರಿಕೆ 8ನೇ ಅಧ್ಯಾಯ ವಾಕ್ಯಗಳು 35ರಿಂದ ನಾವು ಓದಿ ನೋಡುವಾಗ ಅಪೊಸ್ತಲನಾಗಿರುವಂಥ ಪೌಲನು ಈ ರೀತಿಯಾಗಿ ಬರೆತಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ, ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯವುಂಟು. ಹಲ್ಲೆಲೂಯ. ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ರೋಮಪುರದವರಿಗೆ ಪತ್ರಿಕೆಯನ್ನು ಬರೆಯುತ್ತಾ ತಾನು ಹೇಳೋ ಮಾತೇನಂತಂದ್ರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾರು? ಕಷ್ಟವಾಗಲಿ, ಸಂಕಟವಾಗಲಿ, ಹಿಂಸೆಯಾಗಲಿ, ಅನ್ನ ಇಲ್ಲದಿರುವುದಾಗಲಿ, ವಸ್ತ್ರವಿಲ್ಲದಿರುವುದಾಗಲಿ, ಗಂಡಾಂತರವಾಗಲಿ, ಖಡ್ಗವಾಗಲಿ, ಯಾವುದು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಿಲ್ಲ ಅಂತ ತಾನು ಬರೆಯೋದನ್ನು ನಾವು ಕಾಣ್ತೇವೆ. ಅದು ಮಾತ್ರ ಅಲ್ದರ 38ನೇ ವಾಕ್ಯದಲ್ಲಿ ಮರಣವಾಗಲಿ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ, ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನಮಗೆ ನಿಶ್ಚಯ ಉಂಟು ಅಂತ ತಾನು ಬರೆಯೋದನ್ನು ನಾವು ಕಾಣ್ತೀವಿ. ಆಗ ಇಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಎಷ್ಟೋ ಕಾರ್ಯಗಳನ್ನು ಬರೆದು ಈ ಕಾರ್ಯಗಳು ಯಾವುದು ಸಹ ಕ್ರಿಸ್ತನಲ್ಲಿ ನಮಗೆ ತೋರಿ ಬಂದ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾಗದು ಅಂತ ಬರೀತಾನೆ. ಇನ್ನು ಎಷ್ಟೋ ಕಾರ್ಯಗಳನ್ನು ಬರೆದು ಕ್ರಿಸ್ತ ಯೇಸುವಿನ ಮುಖಾಂತರ ನಮಗೆ ಒದಗಿದಂಥ ದೇವರ ಪ್ರೀತಿಯಿಂದ ಅವು ನಮ್ಮನ್ನು ಅಗಲಿಸುವುದಕ್ಕೆ ಆಗುವುದಿಲ್ಲ ಅಂತ ಬರೆಯೋದನ್ನ ನಾವು ಕಾಣ್ತೇವೆ. ನನ್ನನ್ನ ನಿಮ್ಮನ್ನ ದೇವರ ಪ್ರೀತಿಯಿಂದ ಯಾವುದು ಸಹ ಅಗಲಿಸಬಾರದು. ಕಷ್ಟವಾಗಲಿ, ಬಾಧೆಯಾಗಲಿ, ಸಂಕಟಗಳಾಗಲಿ, ಹಿಂಸೆಯಾಗಲಿ, ಅನ್ನ ಇಲ್ಲದಿರುವುದಾಗಲಿ, ವಸ್ತ್ರ ಇಲ್ಲದಿರುವುದಾಗಲಿ, ಮರಣವಾಗಲಿ, ಜೀವವಾಗಲಿ, ದುರಾತ್ಮಗಳಾಗಲಿ, ದೇವದೂತರುಗಳಾಗಲಿ, ಮೇಲಿನ ಲೋಕವಾಗಲಿ, ಕೆಳಗಿನ ಲೋಕವಾಗಲಿ, ಏನೇ ಆಗಲಿ ದೇವರ ಪ್ರೀತಿಯಿಂದ ನಮ್ಮನ್ನು ಯಾವುದು ಸಹ ಅಗಲಿಸಬಾರದು. ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನಮ್ಮನ್ನು ಯಾವುದು ಸಹ ಅಗಲಿಸುವುದಕ್ಕೆ ಆಗಬಾರದು. ನಾವು ದೇವರನ್ನ ಅಷ್ಟು ಆಳವಾಗಿ ಪ್ರೀತಿ ಮಾಡುವಂಥವರುಗಳಾಗಿ ಇರಬೇಕು. ಹಲ್ಲೆಲೂಯ. ಇವತ್ತು ನನ್ನ ನಿಮ್ಮ ಪ್ರೀತಿ ಆ ರೀತಿಯಾಗಿದೆಯಾ? ನಾವು ಯೋಚನೆ ಮಾಡಬೇಕು. ಯೇಸು ಕ್ರಿಸ್ತನು ತಾನು ತಂದೆಯನ್ನು ಪ್ರೀತಿಸಿದನು. ಸಿಲುಬೆಯ ಮರಣಕ್ಕೆ ಒಪ್ಪಿಸಿಕೊಡುವುದಕ್ಕೂ ತಾನು ಸಿದ್ಧನಾದನು. ಆದರೆ ತಂದೆಯ ಪ್ರೀತಿಯಿಂದ ತಾನು ಹಿಂತೆಗೆಯಲಿಲ್ಲ. ನಾನು ತಂದೆಯನ್ನ ಪ್ರೀತಿಸುವುದರಿಂದ ಇದನ್ನೆಲ್ಲ ಮಾಡುತ್ತೇನೆಂಬುದಾಗಿ ಯೇಸು ಕ್ರಿಸ್ತನು ಸಿಲುಬೆಯ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು. ನಾನು ನೀವು ದೇವರನ್ನ ಪ್ರೀತಿಸುವವರಾದರೆ ಸಿಲುಬೆಯ ಮರಣದವರೆಗೂ ಸಹ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ನಾವು ದೇವರನ್ನು ಪ್ರೀತಿಸುವುದು ನಿಜವಾಗಿದ್ದರೆ ಎಲ್ಲ ಪಾಠಗಳಿಗೂ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ. ಎಲ್ಲವನ್ನೂ ಕ್ರಿಸ್ತನಲ್ಲಿ ಸಂತೋಷವಾಗಿ ನಾವು ಅಂಗೀಕರಿಸುವಂಥವರುಗಳಾಗಿರುತ್ತೇವೆ. ಆದರೆ ಇವತ್ತು ಅನೇಕರು ಏನು ಮಾಡ್ತಾರೆ ಅಂತಂದರೆ, ದೇವರನ್ನ ನಂಬಿ ಜೀವಿಸ್ತಾ ಏನೋ ಒಂದು ಸಣ್ಣ ಕಷ್ಟ, ಏನೋ ಒಂದು ಬಾಧೆ, ಏನೋ ಒಂದು ತೊಂದರೆ ಬಂದರೆ ನಾವು ದೇವರ ನಂಬಿ ಏನು ಪ್ರಯೋಜನ? ನಾವು ಚರ್ಚಿಗೆ ಹೋಗಿ ಏನು ಪ್ರಯೋಜನ? ನಾವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ನಾವು ಬೈಬಲ್ ಓದಿ ಏನು ಪ್ರಯೋಜನ ಅಂತ ಅವ್ರ ಪ್ರಶ್ನೆಗಳನ್ನು ಕೇಳುವಂಥವ್ರನ್ನ ನಾವು ಕಾಣ್ತೀವಿ. ಕಾರಣ ಏನು? ಕಾರಣ ಅವರಿಗೆ ದೇವರ ಮೇಲೆ ಪ್ರೀತಿ ಇಲ್ಲ. ಆದರೆ ದೇವರ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಏನೇ ಬರಲಿ ದೇವರ ಪ್ರೀತಿ ನನ್ನನ್ನು ಯಾವುದು ಅಗಲಿಸುವುದಿಲ್ಲ ಎಂಬುದಾಗಿ ಎಲ್ಲವನ್ನು ಸಹಿಸ್ತಾ ಇದ್ರು. ಆದರೆ ದೇವರ ಮೇಲಿನ ಪ್ರೀತಿ ಇಲ್ಲದಿರುವುದರಿಂದ ಅವ್ರೇನ್ ಮಾಡ್ತಾರೆ? ಏನೇ ತೊಂದರೆ ಬಂದ್ರು, ಸಮಸ್ಯೆ ಬಂದ್ರು ದೇವರ ವಿರುದ್ಧವಾಗಿ ಗುಣಗುಡ್ತಾರೆ, ದೇವರನ್ನ ಪ್ರಶ್ನೆ ಮಾಡ್ತಾರೆ. ಆದರೆ ಇವತ್ತು ನಾವು ಯಾವ ಥರ ಇದ್ದೇವೆ ಯೋಚನೆ ಮಾಡಿ ನೋಡೋಣ. ನಾವು ಹೇಗಿದ್ದರೂ ದೇವರೇ ನನಗೆ ಸ್ತೋತ್ರ ಅಂತ ಹೇಳಿ ಎಲ್ಲವುಗಳಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸಬೇಕು. ಅಪೊಸ್ತಲನಾಗಿರುವಂಥ ಪೌಲನು ತನ್ನ ಸೇವೆಯ ಅನುಭವಗಳನ್ನು ತಾನು ಬರೀತಾನೆ. ನಾನು ಎಷ್ಟೋ ಕಷ್ಟಗಳನ್ನು ಅನುಭವಿಸಿದೆ, ಎಷ್ಟೋ ಬಾಧೆಗಳನ್ನು ಅನುಭವಿಸಿದೆ, ಎಷ್ಟೋ ಏಟುಗಳನ್ನು ತಿಂದೆ, ಕಲ್ಲುಗಳಿಂದ ನನ್ನನ್ನು ಹೊಡೆದರು, ಮರಣಕ್ಕೆ ನಾನು ಹತ್ತಿರವಾಗಿ ಎಷ್ಟೋ ಸರಿ ಹೋದೆ, ನಾನಿದ್ದಂಥ ಹಡಗು ಒಡೆದೋಯ್ತು, ನಾನು ಚಳಿಯಲ್ಲಿಯೂ ಮಳೆಯಲ್ಲಿಯೂ ಬಿಸಿಲಿನಲ್ಲಿಯೂ ಊಟ ಇಲ್ಲದೆಯೂ ವಸ್ತ್ರವಿಲ್ಲದೆಯೂ ಎಲ್ಲ ಸಮಯಗಳಲ್ಲಿ ದೇವರನ್ನ ನಾನು ಸೇವಿಸಿದ್ದೇನೆ ಎಂಬುದಾಗಿ ಪೌಲನು ಬರೆಯೋದನ್ನು ನಾವು ಕಾಣ್ತೇವೆ. ಅಷ್ಟೆಲ್ಲ ಬರೋದು ನನ್ನನ್ನು ಬಲಪಡಿಸುವಾದರೆ ಇದ್ದುಕೊಂಡು ನಾನು ಎಲ್ಲವನ್ನೂ ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ನಾನು ಹೇಗಿದ್ದರೂ ಅದರ ರಹಸ್ಯ ನನಗೆ ಗೊತ್ತು.
ಅಂತ ಪೌಲನು ಬರೆಯೋದನ್ನು ನಾವು ಕಾಣ್ತೇವೆ. ಅಂದರೆ ಇಷ್ಟೆಲ್ಲ ಅನುಭವಿಸಿ ದೇವರು ನಂಬಿ ಏನು ಪ್ರಯೋಜನ? ದೇವರು ಯಾಕೆ ಈ ಥರ ಎಲ್ಲ ನನ್ನ ಬಿಟ್ಕೊಟ್ರು? ನನ್ನೇನಾದ್ರು ಪಾಪ ಇದೆಯಾ? ನನ್ನಲ್ಲಿ ಏನಾದ್ರು ದ್ರೋಹ ಇದೆಯಾ? ನನ್ನಲ್ಲಿ ವಂಚನೆ ಇದೆಯಾ? ದೇವರು ಯಾಕೆ ಈ ರೀತಿ ನನಗೆ ಅನುಭವಿಸೋದಕ್ಕೆ ಬಿಟ್ಟರು ಅಂತ ನಾನು ದೇವರಿಗೆ ಹೇಳಲಿಲ್ಲ. ಆದರೆ ನಾನು ಹೇಗೆ ಇದ್ರು ಅದರ ರಹಸ್ಯ ನನಗೆ ಗೊತ್ತು. ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ನಾನು ಸತ್ಯನಾಗಿದ್ದೇನೆ ಎಂಬುದಾಗಿ ದೇವರನ್ನು ಮಹಿಮೆ ಪಡಿಸುವುದನ್ನು ನಾವು ಕಾಣ್ತೇವೆ. ಇದೇ ಪೌಲನ ಈ ಮಾತುಗಳನ್ನು ಹೇಳಿದ್ದು, ಯಾವುದೇ ಸಹ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಆಗಲಿ ಕ್ರಿಸ್ತ ಯೇಸುವಿನಲ್ಲಿ ಕಂಡು ಬಂದಂಥ ದೇವರ ಪ್ರೀತಿಯಿಂದ ಆಗಲಿ ನಮ್ಮನ್ನು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇದೇ ಪೌಲನ ಹೇಳಿದ್ದು. ಎಲ್ಲ ಚೆನ್ನಾಗಿದ್ದುಕೊಂಡು ಪೌಲ ಅದನ್ನು ಹೇಳಲಿಲ್ಲ. ಎಲ್ಲ ಕಷ್ಟಗಳ ಅನುಭವಿಸಿ ಪೌಲನ ಅದನ್ನು ಹೇಳ್ದ, ಯಾವುದು ನಮ್ಮನ್ನು ದೇವರ ಪ್ರೀತಿಯಿಂದ ಅಗಲಿಸುವುದಿಲ್ಲ ಎಂಬುದಾಗಿ. ಕಾರಣ ತಾನು ದೇವರನ್ನ ಪ್ರೀತಿ ಮಾಡಿದವನಾಗಿದ್ದ. ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿರಬೇಕೆಂಬುದಾಗಿ ಪೌಲನು ಬರೀತಾನೆ. ಅದರಲ್ಲಿದ್ದಂಥ ಮನಸ್ಸು ಪ್ರೀತಿಯುಳ್ಳ ಮನಸ್ಸು. ತನ್ನ ತಂದೆಯನ್ನು ಪ್ರೀತಿಸಿ ಎಲ್ಲವುಗಳಿಗೂ ತನ್ನನ್ನು ಒಪ್ಪಿಸಿಕೊಟ್ಟರು. ಒಬ್ಬ ತಂದೆ ಇದ್ದಾನೆ ಅಂತ ಅಂದ್ಕೊಳ್ಳಿ, ತನಗೊಬ್ಬ ಮಗ ಇದ್ದಾನೆ, ತಾನು ತುಂಬ ಒಳ್ಳೆಯವನು ಅಂತಂತಂದ್ರೆ ಅವನೇನು ಮಾಡ್ತಾನೆ? ತಂದೆ ಹೇಳುವಂಥ ಎಲ್ಲವನ್ನು ಮಾಡ್ತಾನೆ. ಯಾರಾದರೂ ಒಬ್ಬ ಮಗ ತುಂಬ ಒಳ್ಳೆಯವನು ಅಂತಂದ್ರೆ ಅವನು ತಂದೆಯ ಆಜ್ಞೆಯನ್ನು ಮೀರೋದಿಲ್ಲ. ತಂದೆ ಹೇಳುವಂಥ ಎಲ್ಲವನ್ನು ಮಾಡ್ತಾನೆ. ಅವನೇ ಒಳ್ಳೆಯ ಕುಮಾರನು. ಆ ಕುಮಾರನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ತಂದೆಯ ಮೇಲಿನ ಪ್ರೀತಿಯಿಂದ ಆತನು ತನಗೆ ಹೇಳಿದ ಎಲ್ಲವನ್ನು ಆತನು ಮಾಡಿ ಮುಗಿಸಿದನು. ಹಲ್ಲೆಲೂಯಾ. ಅದರ ಮುಖಾಂತರ ನನಗೆ ನಿಮಗೆ ರಕ್ಷಣೆ ಉಂಟಾಯಿತು. ಅದೇ ರೀತಿ ನಾವು ಸಹ ದೇವರನ್ನ ಪ್ರೀತಿ ಮಾಡುವಂಥವರುಗಳಾಗಿ ಇರಬೇಕು. ಹಲ್ಲೆಲೂಯಾ. ಮತ್ತೆ ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೋಹಾನನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ ವಾಕ್ಯಗಳು 25ರಿಂದ 27ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು ಆತನ ತಾಯಿಯ ತಂಗಿಯು ಕ್ಲೋಪನ ಹೆಂಡತಿಯಾದ ಮರಿಯಳು ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಇಲ್ಲಿ ಏನು ನಡೆಯುತ್ತೆ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಶಿಲುಬೆಯ ಪಾಡನ್ನು ಅನುಭವಿಸುವವರಾಗಿ ಶಿಲುಬೆಯ ಮೇಲೆ ತೂಗಾಡ್ತಾ ಇದ್ದಾರೆ. ಅವ್ರು ಶಿಲುಬೆಯಲ್ಲಿ ತೂಗಾಡ್ತಾ ಪಾಡನ್ನ ಅನುಭವಿಸ್ತಾ ಇರುವಂತಹ ಸಮಯದಲ್ಲಿ ಮುಂದೆಗಡೆ ಬಂದು ಕೆಲವರು ನಿಂತ್ಕೊಂಡಿದ್ದಾರೆ. ಅದರಲ್ಲಿ ಮರಿಯಳಿದ್ದಾರೆ, ಹಾಗೆ ತಂಗಿ ಇದ್ದಾರೆ, ಬೇರೆ ಕೆಲವರಿದ್ದಾರೆ. ಅಲ್ಲಿ ಯೋಹಾನನು ಸಹ ಇದ್ದಾನೆ. ಆದರೆ ಈ ರೀತಿ ಇರುವಂಥ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನು ಒಂದು ಮಾತನ್ನು ಮಾತಾಡ್ತಾರೆ. ಅವ್ರು ಮಾತಾಡಿ ಮರಿಯಳನ್ನ ನೋಡಿ, ಅಮ್ಮ, ಇಗೋ ನಿನ್ನ ಮಗನು ಅಂತ ಹೇಳ್ತಾರೆ. ಅದೇ ರೀತಿ ತನ್ನ ಶಿಷ್ಯನನ್ನು ನೋಡಿ, ಇಗೋ ನಿನ್ನ ತಾಯಿ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು ಇಲ್ಲಿ ಮರಿಯಳನ್ನ ತನ್ನ ಪ್ರಿಯ ಶಿಷ್ಯನಾದ ಯೋಹಾನನಿಗೆ ತಾಯಿಯಾಗಿ ಒಪ್ಪಿಸಿಕೊಡೋದನ್ನ ನಾವು ಕಾಣ್ತೇವೆ. ಇದುವರೆಗೂ ಯೋಹಾನನ ಮರಿಯಳನ್ನ ಯಾವ ಥರ ನೋಡಿರ್ಬೋದು? ಇದುವರೆಗೂ ಯೋಹಾನನ ಮರಿಯಳನ್ನ ನನ್ನ ಗುರುವಿನ ತಾಯಿ ಅಂತ ನೋಡಿರ್ತಾನೆ, ತನಗೆ ಗೌರವ ಸಲ್ಲಿಸಿರ್ತಾನೆ, ಅಭಿಮಾನವನ್ನು ತೋರಿಸಿರ್ತಾನೆ, ಯೇಸು ಕ್ರಿಸ್ತನ ತಾಯಿ ಅಂತನ್ಬಿಟ್ಟು. ಆದರೆ ಈಗ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಇದ್ದುಕೊಂಡು, ಆಗೋ ನಿನ್ನ ತಾಯಿ, ಇದುವರೆಗೂ ಆಕೆಯನ್ನು ನೀನು ನನ್ನ ತಾಯಿ ಅಂತ ನೋಡಿದೆ, ಆದರೆ ಇನ್ನು ಮೇಲಿಂದ ನಾನು ನಿನಗೊಂದು ಜವಾಬ್ದಾರಿ ಕೊಡ್ತಾ ಇದ್ದೀನಿ, ಆಕೆ ಇನ್ನು ನಿನ್ನ ತಾಯಿ ಅಂತ ಹೇಳ್ತಾರೆ. ಅದೇ ರೀತಿ ಮರಿಯಳು ಯೇಸು ಕ್ರಿಸ್ತನನ್ನು ಅದುವರೆಗೂ ಯಾವ ಥರ ನೋಡಿದ್ರು? ನನ್ನ ಮಗ ಅಂತ ನೋಡಿದ್ರು. ಆದರೆ ಯೇಸು ಕ್ರಿಸ್ತನು ಇನ್ನೂ ತನಗೆ ಹೇಳೋದು, ಇಗೋ ನಿನ್ನ ಮಗ. ಯೋಹಾನನನ್ನು ಯಾವ ಥರ ತಾನು ನೋಡಿರ್ಬೋದು? ಯೋಹಾನನನ್ನ ಯೇಸು ಕ್ರಿಸ್ತನ ಶಿಷ್ಯನು ಅಂತ ಇದುವರೆಗೂ ನೋಡಿದ್ದಾರೆ. ಆದರೆ ಈಗ ತಾನು ಹೇಳೋ ಮಾತೇನಂತಂದ್ರೆ, ಇನ್ನು ನಿನ್ನ ಮಗ ಅವನು ಅಂತ ಹೇಳುವಂಥದ್ದನ್ನ ನಾವು ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ಈ ಒಂದು ಕಾರ್ಯವನ್ನ ಅಲ್ಲಿ ಯಾಕೆ ಮಾಡಿದ್ರು ಅಂತಂತಂದ್ರೆ, ತನ್ನ ತಾಯಿಯನ್ನ ನೋಡಿಕೊಳ್ಳುವಂಥವರು ಒಬ್ಬರು ಇರಬೇಕಂತ ಹೇಳಿ ಈ ಕಾರ್ಯವನ್ನು ಅವರು ಮಾಡಿದ್ರು. ಸಹಜವಾಗಿ ಈ ಲೋಕದಲ್ಲಿ ಮಕ್ಕಳು ಹುಟ್ಟಿದಾಗ ತಂದೆ ತಾಯಿಯಂದರು ಅವರೊಂದು ಪ್ರಾಯಕ್ಕೆ ಬಂದು ಅವರ ಜೀವಿತವನ್ನು ಇನ್ನು ಅವರು ನೋಡಿಕೊಳ್ಳುವವರೆಗೂ ಅವರನ್ನು ಸಾಕ್ತಾರೆ, ಅವರಿಗೆ ಆಶ್ರಯವಾಗಿರ್ತಾರೆ. ಆದರೆ ತಂದೆ ತಾಯಿ ವಯಸ್ಸಾದಾಗ ಅವರನ್ನು ಯಾರು ನೋಡ್ಕೊಳ್ಬೇಕು? ತಂದೆ ತಾಯಿ ವಯಸ್ಸಾದಾಗ ಅವ್ರು ಬೆಳೆದು ಬಂದಿರುವಂಥ ಅವ್ರ ಮಕ್ಕಳು ಇನ್ನೂ ಅವ್ರ ತಂದೆ ತಾಯಿಗೆ ನೆರಳಾಗಿದ್ದು, ಅವರಿಗೆ ಆಶ್ರಯವಾಗಿದ್ದು, ಅವರನ್ನು ಅವ್ರ ಕಾಲ ಪೂರ್ತಿ ನೋಡಿಕೊಳ್ಳುವಂಥವರಿಗಾಗಿರಬೇಕು. ಈಗ ಮರಿಯಳು ಯೇಸು ಕ್ರಿಸ್ತನಿಗೆ ಜನ್ಮವನ್ನು ಕೊಟ್ಟು ಆತನನ್ನು ಸಾಕಿ ಬೆಳೆಯಿಸಿ ಎಲ್ಲವನ್ನು ಅವರು ಮಾಡಿದ್ರು. ಆದರೆ ಈಗ ವಾಸ್ತವವಾಗಿ ಲೋಕ ರೀತಿಯ ಜವಾಬ್ದಾರಿ ಪ್ರಕಾರ ಆ ಮರಿಯಳನ್ನ ಕಡೆಯವರೆಗೂ ನೋಡಿಕೊಳ್ಳಬೇಕಾಗಿರೋದು ಯಾರು? ಯೇಸು ಕ್ರಿಸ್ತನು ತನ್ನನ್ನು ಯಾವಾಗ ನೋಡ್ಕೊಳ್ಬೇಕು. ಆದರೆ ಈಗ ಯೇಸು ಕ್ರಿಸ್ತನು ತಾನು ಬಂದಂಥ ಕೆಲಸವನ್ನು ನೆರವೇರಿಸಿ ತಂದೆಯ ರಾಜ್ಯಕ್ಕೆ ಹೊರಟು ಹೋಗೋದಕ್ಕಿದ್ದಾರೆ. ಆದರೆ ಮರಿಯಳು ಇನ್ನೂ ಈ ಭೂಲೋಕದಲ್ಲೇ ಇರ್ತಾಳೆ.
ಆಗ ಆ ಮರಿಗಳಿಗೆ ಒಂದು ಆಶ್ರಯ ಬೇಕು. ತನಗೆ ಅಯ್ಯೋ ನನ್ನ ಮಗನನ್ನ ಈ ಥರ ಶಿಲುಬೆಯಲ್ಲಿ ಕೊಂದು ತನ್ನನ್ನ ಶಿಲುಬೆಯಲ್ಲಿ ಮರಣಕ್ಕೆ ಒಪ್ಪಿಸ್ಬಿಟ್ರಲ್ಲ, ನನ್ನ ಮಗನಿಲ್ವಲ್ಲ, ಈಗ ನನ್ನನ್ನು ನೋಡ್ಕೊಳ್ಳೋದು ಯಾರು ಅನ್ನುವಂಥ ಒಂದು ಆತಂಕ ಉಂಟಾಗಬಾರದು. ಆಗ ತನ್ನನ್ನು ನೋಡಿಕೊಳ್ಳೋದಕ್ಕೆ ಒಂದು ಆಶ್ರಯ ಇರಬೇಕಂತ ಹೇಳಿ ತಾನು ತನ್ನ ಜವಾಬ್ದಾರಿಯನ್ನ ಯೋಹಾನನಿಗೆ ಒಪ್ಪಿಸಿ ಅಗೋನನ ತಾಯಿ ಅಂತ ಹೇಳೋದನ್ನ ನಾವು ಕಾಣ್ತೀವಿ. ಆಕೆಗೂ ಸಹ ಇನ್ನು ಆತನು ನಿನಗೆ ಮಗನು, ನಾನಿನ್ನ ಈ ಲೋಕದಲ್ಲಿ ಇರೋದಿಲ್ಲ ನಿನ್ನನ್ನು ನೋಡ್ಕೊಳ್ಳೋದಕ್ಕೆ, ಆದರೆ ಇನ್ನು ಅವನು ನಿನ್ನನ್ನು ನೋಡಿಕೊಳ್ತಾನೆ ಅಂತ ಹೇಳಿ ತನಗೂ ಸಹ ಆತನನ್ನು ಒಪ್ಪಿಸಿಕೊಡುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೀವಿ. ಆಗ ಯೇಸು ಕ್ರಿಸ್ತನು ಈ ಕಾರ್ಯವನ್ನು ಯಾಕೆ ಮಾಡಿದ್ರು? ಅವ್ರು ಈ ಕಾರ್ಯವನ್ನು ಮಾಡುವಾಗ ಅವ್ರ ಪರಿಸ್ಥಿತಿ ಯಾವ ತರ ಇದೆ? ಅವರು ಕೋರಡಿಗಳಿಂದ ಏಟನ್ನು ತಿಂದು ಮುಳ್ಳು ಕಿರೀಟ ಇಡಲ್ಪಟ್ಟು ಶಿಲುಬೆಯಲ್ಲಿ ಮೊಳೆಯಿಂದ ಹೊಡೆಯಲ್ಪಟ್ಟು ಶಿರದಿಂದ ಪಾದದವರೆಗೂ ಗಾಯ ಆಗಿ ರಕ್ತ ಸುರಿಸಲ್ಪಡುತ್ತಾ ಇದ್ದು ಎಷ್ಟೋ ನೋವನ್ನ, ಸಂಕಟವನ್ನ, ಬಾಧೆಯನ್ನು ಅವರು ಅನುಭವಿಸ್ತಾ ಅತ್ಯಂತ ಕಷ್ಟಕರವಾದ ಸ್ಥಿತಿಯಲ್ಲಿ ಶಿಲುಬೆಯಲ್ಲಿದ್ದಾರೆ. ಆದ್ರೆ ಅಂತ ಸಮಯದಲ್ಲಿ ಎದ್ದುಕೊಂಡು ಅವರು ತನ್ನ ತಾಯಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಹೊರಟು ಹೋಗುತ್ತೇನೆ ಸರಿ, ಆದರೆ ತನ್ನ ಪರಿಸ್ಥಿತಿ ಏನು? ತನಗೊಂದು ನಿರೀಕ್ಷೆ ಇರಬೇಕು, ತನಗೆ ಒಂದು ಆಧಾರ ಇರಬೇಕು. ಒಂದು ಕಾಲದಲ್ಲಿ ನನ್ನ ಮಾತನ್ನ ಕೇಳಿ ಈ ಲೋಕದಲ್ಲಿ ಮನುಷ್ಯನಾಗಿ ಈ ಲೋಕಕ್ಕೆ ನಾನು ಹುಟ್ಟಿ ಬರುವುದಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಳು. ಆದ್ರೆ ಈಗ ನಾನು ಮಧ್ಯದಲ್ಲಿ ಹೊರಟು ಹೋದ್ರೆ ಆನಂತರ ತನಗೆ ನಿರೀಕ್ಷೆ ಏನು? ಬೇರೆ ತಮ್ಮಂದ್ರು ಇರ್ಬೋದು, ಆದ್ರೆ ಅವ್ರು ನೋಡ್ಕೊಳ್ಳೋದಿಲ್ವೋ? ಆದ್ರೆ ನನ್ನ ಜವಾಬ್ದಾರಿ ನಾನು ಮಾಡಬೇಕು. ಆಗ ನನ್ನ ಜವಾಬ್ದಾರಿಯನ್ನ ನಾನು ನನ್ನ ಶಿಷ್ಯನಿಗೆ ಕೊಡ್ತೇನೆ ಅಂತ ಹೇಳಿ ಶಿಷ್ಯನನ್ನ ಏರ್ಪಡಿಸಿಕೊಡೋದನ್ನ ನಾವು ಕಾಣ್ತೀವಿ. ಇತಿಹಾಸ ಏನ್ ಹೇಳುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತನ ಮರಣ ಹೊಂದಿದ ನಂತರ ಆ ಮರಿಯಳನ್ನ ಯೋಹಾನನು ತಾನಿರೋವರೆಗೂ ಸಹ ನೋಡಿಕೊಂಡ. ಆ ಯೋಹಾನನ ಜೊತೆಯಲ್ಲಿಯೇ ಮರಿಯಳು ಇದ್ದಳು ಅಂತ ಇತಿಹಾಸ ಹೇಳುತ್ತೆ. ಆಗ ಯೇಸು ಕ್ರಿಸ್ತನು ತನ್ನ ತಾಯಿಯ ಜವಾಬ್ದಾರಿಯನ್ನ ತನ್ನ ಶಿಷ್ಯನಿಗೆ ಹೊರಿಸೋದಕ್ಕೆ ಕಾರಣ ಏನು? ಕಾರಣ ಪ್ರೀತಿ. ತನ್ನ ತಾಯಿ ಏನು ಅಂತ ಪ್ರೀತಿ. ನಾನು ಈ ಲೋಕಕ್ಕೆ ಬರುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟಳು ಅಂದು ದೇವರು ತನ್ನ ಮಾತನ್ನ ಕೇಳಿ. ಆದ್ರೆ ಇವತ್ತು ನಾನು ಬಂದಂತ ಕಾರ್ಯವನ್ನೆಲ್ಲ ಮುಗಿಸಿ ಹಿಂತಿರುಗಿ ಹೊರಟು ಹೋದ ನಂತರ ತನಗೆ ನಿರಾಸೆ ಆಗಬಾರದು, ತನಗೆ ಒಂದು ಆಧಾರ ಇಲ್ಲದಿರಬಾರದು ಅಂತ ಹೇಳಿ ಶಿಷ್ಯನಿಗೆ ತನ್ನನ್ನ ಒಪ್ಪಿಸಿಕೊಟ್ಟರು. ತಾಯಿಯ ಮೇಲಿನ ಪ್ರೀತಿ. ಆಗ ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಯಾವ ಮನಸ್ಸು? ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಪ್ರೀತಿಯ ಮನಸ್ಸು. ಆದ್ರೆ ತಾನು ತಾಯಿಯ ಬಗ್ಗೆ ಆ ರೀತಿಯಾಗಿ ಯೋಚಿಸಿದಂತ ಆ ಕ್ಷಣ ಮಾತ್ರ ಎಂಥದ್ದು? ಅತ್ಯಂತ ಘೋರವಾದ ಬಾಧೆನ ಶಿಲುಬೆ ಅನುಭವಿಸ್ತಾ ಇರುವಂತಹ ಸಮಯದಲ್ಲಿ ತನ್ನ ತಾಯಿಯ ಬಗ್ಗೆ ಯೋಚಿಸಿ ಆ ಕಾರ್ಯಗಳನ್ನ ಅವ್ರು ಮಾಡೋದನ್ನ ನಾವು ಕಾಣ್ತೇವೆ. ತನ್ನ ಭವಿಷ್ಯಕ್ಕೆ ತಾನು ಈ ಲೋಕದಲ್ಲಿ ಇರುವವರೆಗೂ ಸಹ ತನ್ನ ಜೀವಿತಕ್ಕೆ ಏನ್ ಬೇಕೋ ಆ ಏರ್ಪಾಟುಗಳನ್ನ ಆ ಶಿಲುಬೆಯ ಮೇಲೆ ಇದ್ದುಕೊಂಡು ಯೇಸು ಕ್ರಿಸ್ತನ ಮಾಡೋದನ್ನ ನಾವು ಕಾಣ್ತೇವೆ. ಕಾರಣ ಆ ತಾಯಿಯ ಮೇಲಿನ ಪ್ರೀತಿ. ಹಲ್ಲೆಲೂಯ. ಇವತ್ತು ಮಕ್ಕಳಿರ್ತಾರೆ. ಎಂಥ ಮಕ್ಕಳು ಅಂತಂದ್ರೆ, ಒಂದು ವೇಳೆ ಏನೋ ಒಂದು ಸಣ್ಣ ಕಷ್ಟ, ಏನೋ ಒಂದು ಸಮಸ್ಯೆ, ಏನೋ ಒಂದು ಬಾಧೆ ಮಕ್ಕಳಿಗಿದೆ, ಅಕಸ್ಮಾತ್ ಅಪ್ಪ ಅಮ್ಮ ಹೋಗ್ತಾರೆ, ಅಪ್ಪ ಮಗನೇ ಅಂತ ಅವ್ರನ್ನೇನೋ ವಿಚಾರಿಸ್ತಾರೆ. ಅವ್ರು ಹೇಳೋ ಮಾತನ್ನು ಗೊತ್ತಾ? ನಮಗೆ 16 ಸಮಸ್ಯೆ, ನಮಗೆ ತಲೆ ಮೇಲೆ ಎಷ್ಟೊಂದು ಭಾರ ಐತೆ, ನೀನ್ ಬೇರೆ, ನಿನ್ನೊಳಗೆ ಯಾರ ಕೈಲಾಗುತ್ತೆ, ನೀನು ಹೋಗು ಅಂತ ಭಿಕ್ಷುಕರನ್ನ ಓಡಿಸೋರ ತರ ತಂದೆ ತಾಯಿಗಳನ್ನ ಓಡಿಸೋಂಥವ್ರು ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತನು, ಏನಮ್ಮ ನಿಂದು? ನಾನು ಶಿಲುಬೆಯಲ್ಲಿ ಮೊಳೆ ಹೊಡ್ಕೊಂಡು ತಲೆ ಮೇಲೆ ಮುಳ್ಳು ಕಿರೀಟ ಇಟ್ಕೊಂಡು ಶರೀರ ಎಲ್ಲ ಗಾಯ ಆಗಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ನೀನು ಮುಂದೆ ಬಂದು ನಿಂತ್ಕೊಂಡು ಅಳ್ತಾ ಇದೆಯಲ್ಲ ಅಂತ ಕೇಳಲಿಲ್ಲ. ಅವುಗಳ ಮಧ್ಯದಲ್ಲಿಯೂ ಆಕೆಗೆ ಬೇಕಾದ ಕಾರ್ಯವನ್ನು ಯೇಸು ಕ್ರಿಸ್ತನು ಮಾಡಿದ್ರು. ಹಲ್ಲೆಲೂಯಾ. ಆಗ ತಾಯಿಯ ಮೇಲೆ ತನಗೆ ಪ್ರೀತಿ ಇರುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆದರೆ ಈ ವಾಕ್ಯವನ್ನ ನಾವು ಧ್ಯಾನ ಮಾಡೋ ಸಮಯದಲ್ಲಿ ಇವತ್ತು ನಾನು ನೀವು ಯಾವ ತರ ಇದ್ದೇವೆ ಅನ್ನೋದನ್ನ ಯೋಚನೆ ಮಾಡಬೇಕು. ತಂದೆ ತಾಯಿಗಳ ವಿಷಯದಲ್ಲಿ ನಮ್ಮ ಮನಸ್ಸು ಯಾವ ತರ ಇದೆ? ಕ್ರಿಸ್ತನು ಶಿಲುಬೆಯ ಪಾಡುಗಳ ಮಧ್ಯದಲ್ಲಿಯೂ ಸಹ ತನ್ನ ತಾಯಿಯ ಮೇಲೆ ಪ್ರೀತಿಯಿಂದ ತನ್ನ ಜೀವಿತಕ್ಕೆ ಬೇಕಾದದನ್ನ ಮಾಡಿಕೊಟ್ಟರು. ಇವತ್ತು ನಾನು ನೀವು ಯಾವ ತರ ಇದ್ದೇವೆ? ಈ ಲೋಕದಲ್ಲಿ ನಾವು ನೋಡುವಾಗ ಮಕ್ಕಳು ತರತರವಾಗಿ ಇದ್ದಾರೆ. ತಂದೆ ತಾಯಿಗಳನ್ನ ಬೈಯುವಂತ ಮಕ್ಕಳಿದ್ದಾರೆ, ತಂದೆ ತಾಯಿಗಳನ್ನ ಒಡೆಯುವಂತ ಮಕ್ಕಳಿದ್ದಾರೆ, ತಂದೆ ತಾಯಿಗಳಿಗೆ ಊಟವನ್ನು ಕೊಡದಿರುವಂತ ಮಕ್ಕಳಿದ್ದಾರೆ, ತಂದೆ ತಾಯಿಗಳಿಗೆ ಒಳ್ಳೆ ಬಟ್ಟೆ ಕೊಡದಿರುವಂತವರಿದ್ದಾರೆ, ತಂದೆ ತಾಯಿಗಳನ್ನ ಮನೆಯಿಂದ ಆಚೆ ಹಾಕುವಂಥವರಿದ್ದಾರೆ, ತಂದೆ ತಾಯಿಗಳನ್ನ ಎಲ್ಲಾ ರೀತಿಯಾಗಿ ಬಾಧೆ ಪಡಿಸುವಂತ, ಅವ್ರ ವಿರುದ್ಧವಾಗಿ ನಡೆಯುವಂತ, ಅವರನ್ನ ಬಾಧಿಸುವಂತ, ವೇದನೆ ಪಡಿಸುವ, ಅವರ ಕಣ್ಣೀರಲ್ಲಿ ನೀರನ್ನು ತರಿಸುವಂತ ಕೆಟ್ಟ ಮಕ್ಕಳು ಇವತ್ತು ಲೋಕದಲ್ಲಿ ತುಂಬಾ ಇದ್ದಾರೆ. ಆದ್ರೆ ನಾನು ನೀವು ಯಾವ ತರ ಇದ್ದೀವಿ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಬೇಕು. ಕ್ರಿಸ್ತನು ನಮಗೆ ಹೇಳಿಕೊಡುವಂತ ಪಾಠ, ಎಂಥ ಸಂದರ್ಭದಲ್ಲಿಯೂ ನಿಮ್ಮ ತಂದೆ ತಾಯಿಗಳನ್ನ ಕೈ ಬಿಡಬೇಡಿ, ಅವರನ್ನು ನೋಡಿಕೊಳ್ಳಿ ಎಂಬುದಾಗಿ
ದೇವರು ನಮಗೆ ಹೇಳ್ತಾರೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿರುವಾಗಲೇ ತಾಯಿಯನ್ನು ಮರೆಯಲಿಲ್ಲ. ಶಿಲುಬೆಯಲ್ಲಿರುವಾಗಲೂ ಸಹ ತನ್ನ ತಾಯಿಯನ್ನು ಪ್ರೀತಿಸಿ ಆಕೆಗೆ ಬೇಕಾದದನ್ನು ತಾನು ಮಾಡಿದನು. ಹೀಗಿರುವಾಗ ನಾವು ಏನೇ ಕಷ್ಟಗಳಿದ್ರು, ಏನೇ ಬಾಧೆಗಳಿದ್ರು ಸಹ ತಂದೆ ತಾಯಿಗಳನ್ನ ತಿರಸ್ಕಾರ ಮಾಡಬಾರದು. ಯೇಸು ಕ್ರಿಸ್ತನು ಶಿಲುಬೆಯ ಪಾಡಲಿರುವಾಗಲೂ ಸಹ ತನ್ನ ತಾಯಿ ಮೇಲಿನ ಪ್ರೀತಿಯಿಂದ ತನಗೆ ಬೇಕಾದದನ್ನ ಅವರು ಮಾಡಿದ್ರು. ನಾನು ನೀವು ಸಹ ದೇವರು ನಮಗೆ ಕೊಟ್ಟಿರುವಂಥ ತಂದೆ ತಾಯಿಗಳಿಗೆ ಎಲ್ಲವನ್ನ ಮಾಡುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಅವರನ್ನು ಪ್ರೀತಿಸುವವರಾಗಿ, ಅವರನ್ನು ಗಮನಿಸುವವರಾಗಿ ನಾನು ನೀವು ಇರಬೇಕು. ಆಗ ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ಎಂಥ ಮನಸ್ಸು? ಪ್ರೀತಿಯುಳ್ಳ ಮನಸ್ಸು. ಒಂದು, ತಾನು ತಂದೆಯನ್ನು ಪ್ರೀತಿಸಿದರು. ಎರಡನೇದಾಗಿ ಈ ಲೋಕದಲ್ಲಿ ತಾನು ಮನುಷ್ಯನಾಗಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಾಯಿಯನ್ನ ತಾನು ಪ್ರೀತಿಸಿ ತನಗೆ ಬೇಕಾದದನ್ನ ತಾನು ಮಾಡಿದನು. ಅದು ಮಾತ್ರ ಅಲ್ಲದ ಯೋಹಾನನು ಬರೆದಂಥ ಸುವಾರ್ತೆ 13ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನ ಪ್ರೀತಿಸುತ್ತಾ ಬಂದನು. ಹಲ್ಲೆಲೂಯಾ. ಈ ವಾಕ್ಯಗಳನ್ನ ನಾವು ಓದುವಾಗ ಈ ವಾಕ್ಯಗಳು ಹೇಳೋ ಮಾತೇನಂತಂದ್ರೆ, ಪಸ್ಕ ಹಬ್ಬದ ಮುಂದೆ, ಪಸ್ಕ ಹಬ್ಬ ಬರೋದಕ್ಕಿಂತ ಮುಂಚೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು, ಅಂದ್ರೆ ಯೇಸು ಕ್ರಿಸ್ತನು ಇನ್ನು ಶಿಲುಬೆಯ ಪಾಡ ಅನುಭವಿಸಿ ಮರಣ ಹೊಂದಿ ಮರಣವನ್ನು ಜಯಿಸಿ ಎದ್ದು ಬಂದು ತಂದೆಯ ರಾಜ್ಯಕ್ಕೆ ಹೊರಟು ಹೋಗುವಂತಹ ದಿನಗಳು ಹತ್ತಿರವಾಗಿ ಹೋಯಿತು ಅನ್ನುವಂಥದ್ದನ್ನ ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನ ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನ ಪ್ರೀತಿಸುತ್ತಾ ಬಂದನು. ಅಂದ್ರೆ ತನ್ನ ಕಾಲಗಳು ಹತ್ತಿರವಾಗಿ ಹೋಯಿತು ಅನ್ನುವಂಥ ಸಮಯದಲ್ಲಿ ಲೋಕದಲ್ಲಿರುವಂತಹ ತನ್ನವರನ್ನ ಪ್ರೀತಿಸಿ ಅವರನ್ನ ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದನು. ಅಂದ್ರೆ ಲೋಕದಲ್ಲಿರುವಂತಹ ತನ್ನವರು ಯಾರು? ಲೋಕದಲ್ಲಿರುವಂತಹ ತನ್ನವರು ಯಾರು ಅಂತಂದ್ರೆ ತನ್ನ ಶಿಷ್ಯಂದರು, ತನ್ನ ಜೊತೆಯಲ್ಲಿ ಯಾವಾಗಲೂ ಸಹ ಇದ್ದಂಥವರು. ಆಗ ದೇವರ ವಾಕ್ಯ ಹೇಳುತ್ತೆ, ಯೇಸು ಕ್ರಿಸ್ತನು ಶಿಲುಬೆಯ ಪಾಡಿಗೆ ಹತ್ತಿರ ಆಗ್ತಾ 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 ತನ್ನವರಾಗಿದ್ದಂಥ ತನ್ನ ಶಿಷ್ಯಂದರನ್ನ ತಾನು ಪ್ರೀತಿಸುತ್ತಾ ಅವರನ್ನ ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದನು ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಕೇವಲ ಪ್ರೀತಿ ಮಾಡಲಿಲ್ಲ, ಆದರೆ ಯೇಸು ಕ್ರಿಸ್ತನು ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದನು. ಹಲ್ಲೆಲೂಯಾ. ನನ್ನಲ್ಲಿ ನಿಮ್ಮಲ್ಲಿ ಕೇವಲ ಪ್ರೀತಿ ಇರಬಾರದು, ಆದರೆ ಪರಿಪೂರ್ಣವಾದ ಪ್ರೀತಿ ಇರಬೇಕು. ಇವತ್ತು ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಒಂದು ವೇಳೆ ನಿಮ್ಮಲ್ಲಿ ಪ್ರೀತಿ ಇರಬಹುದು, ಆದರೆ ಪರಿಪೂರ್ಣವಾದ ಪ್ರೀತಿ ಇದೆಯಾ? ಯೋಚನೆ ಮಾಡಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಪ್ರೀತಿ ಕೇವಲ ಪ್ರೀತಿಯಲ್ಲ, ಅದು ಪರಿಪೂರ್ಣವಾದ ಪ್ರೀತಿ. ಆಗ ಯೇಸು ಕ್ರಿಸ್ತನು ತಾನು ಪ್ರೀತಿಯುಳ್ಳವನಾಗಿ ತನ್ನ ಶಿಷ್ಯಂದರನ್ನ ತಾನು ಪ್ರೀತಿಸಿದನು, ತನ್ನವರನ್ನ ಪ್ರೀತಿಸಿದನು. ಆಗ ಅದೇ ರೀತಿ ನಾನು ನೀವು ಸಹ ಈ ಲೋಕದಲ್ಲಿ ನಮ್ಮವರೆಲ್ಲರನ್ನ ಪ್ರೀತಿಸಬೇಕು. ನಮ್ಮ ಜೊತೆಯಲ್ಲಿರುವಂಥವರನ್ನ ನಾವು ಪ್ರೀತಿಸಬೇಕು. ಎಲ್ಲರ ಮೇಲೆ ನಮಗೆ ಕೇವಲ ಪ್ರೀತಿ ಮಾತ್ರವಲ್ಲ, ಪರಿಪೂರ್ಣವಾದ ಪ್ರೀತಿ ಇರಬೇಕು. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೊತೆ ಇರುವಂಥವ್ರನ್ನ ನೀವು ಆ ಥರ ಪ್ರೀತಿ ಮಾಡ್ತಾ ಇದ್ದೀರಾ? ನಿಮ್ಮ ಸುತ್ತಮುತ್ತ ಇರೋಂಥವ್ರನ್ನ ನೀವು ಆ ರೀತಿ ಪ್ರೀತಿ ಮಾಡ್ತಾ ಇದ್ದೀರಾ? ನಿಮ್ಮ ಕುಟುಂಬದಲ್ಲಿರುವಂಥ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಬಂಧು ಬಳಗದವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಿಮ್ಮ ಕೆಲಸ ಮಾಡೋ ಸ್ಥಳ ಆಗಿರ್ಬೋದು, ಯಾರೇ ಆಗಿರಬಹುದು, ನೀವು ಎಲ್ಲರ ಮಧ್ಯದಲ್ಲಿ ದೇವರ ಪ್ರೀತಿಗೆ ಸಾಕ್ಷಿಯಾಗಿ ಜೀವಿಸ್ತಾ ಇದ್ದೀರಾ? ನಾವು ಒಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ಹಾಗೆ ಯೇಸು ಕ್ರಿಸ್ತನು ತನ್ನವರನ್ನ ಪ್ರೀತಿಸಿದನು, ತನ್ನ ಶಿಷ್ಯಂದ್ರನ್ನ ಪ್ರೀತಿಸಿದನು. ಆದರೆ ಈ ಶಿಷ್ಯಂದ್ರ ಎಂಥವರು? ತಾನು ಪ್ರೀತಿ ಮಾಡಿದಂಥ, ಪರಿಪೂರ್ಣವಾಗಿ ಪ್ರೀತಿ ಮಾಡಿದಂಥ ಆ ಶಿಷ್ಯಂದ್ರ ಎಂಥವರು ಅಂತಂದ್ರೆ, ಇನ್ನು ಸ್ವಲ್ಪ ಹೊತ್ತಿಗೆ ದುಡ್ಡಿಗೋಸ್ಕರವಾಗಿ ಈತನೇ ಯೇಸು ಅಂತ ತೋರಿಸಿಕೊಡುವುದಕ್ಕಿರುವಂಥ ಯೂದನನ್ನ, ಇನ್ನು ಸ್ವಲ್ಪ ಹೊತ್ತಿಗೆ ಈ ಯೇಸು ಯಾರು ಅಂತ ನನಗೆ ತಿಳಿದೇ ಇಲ್ಲ ಅಂತ 3 ಸರಿ ಹೇಳಿ ಓಡಿ ಹೋಗುವಂತ ಪೇತ್ರನನ್ನ, ಒಂದು ಕಾಲದಲ್ಲಿ ನಮಗೆ ಎಡಗಡೆಯಲ್ಲಿಯೂ ಬಲಗಡೆಯಲ್ಲಿಯೂ ಸ್ಥಾನಗಳು ಬೇಕು ಅಂತ ಹೇಳಿ ಬಂದು ಕೇಳಿದಂತ ಯಾಕೋಬ ಯೋಹಾನನನ್ನ, ತಾನು ಮರಣ ಹೊಂದಿ ಪುನರುತ್ಥಾನವಾಗಿ ಎದ್ದು ಬಂದ ನಂತರ ಆತನ ಕೈಯಲ್ಲಿ ಗಾಯಗಳನ್ನು ನೋಡುವವರೆಗೂ, ಆತನ ಪಕ್ಕಿಯಲ್ಲಿ ಗಾಯವನ್ನು ನೋಡುವವರೆಗೂ ಆತನ ಎದ್ದನ್ನುವುದನ್ನ ನಾನು ನಂಬುವುದೇ ಇಲ್ಲ ಎಂಬುದಾಗಿ ಆತನ ಪುನರುತ್ಥಾನವನ್ನು ನಂಬದೇ ಹೋದಂತ ತೋಮನನ್ನ, ಎಷ್ಟೋ ಸಮಯಗಳಲ್ಲಿ ನಮ್ಮಲ್ಲಿ ಯಾರು ದೊಡ್ಡವರು, ನಮ್ಮಲ್ಲಿ ಯಾರು ದೊಡ್ಡವರು, ನಾನಾ ಮೊದಲು ನಿನ್ನ ಮೊದಲು ಎಂಬುದಾಗಿ ಕಿತ್ತಾಡಿಕೊಂಡಂಥವರುಗಳನ್ನ, ಎಷ್ಟೋ ಸಮಯಗಳಲ್ಲಿ ಆತನನ್ನ ನಂಬದೇ ಹೋದವರನ್ನ, ಅವರು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಸಮುದ್ರದಲ್ಲಿ ಅಲೆಗಳು ಬಂದು ಬಿರುಗಾಳಿ ಬೀಸಿ ಅಲ್ಲೋಲ ಕಲ್ಲೋಲವಾಗುವಾಗ ಗುರುವೇ ನಾವು ಸಾಯುತ್ತೇವೆ ಎಂಬುದಾಗಿ ಓಡಿ ಹೋಗಿ ಎದುರಿಸಿದರು. ಅದನ್ನ ಎದ್ದು ಏನ್ ಚಿಂತೆ ಮಾಡಬೇಡಿ, ನಾನಿದ್ದೀನಿ, ನಿಮ್ಮನ್ನು ಕಾಪಾಡ್ತೀನಿ ಅಂತ ಹೇಳಲಿಲ್ಲ. ಆತನನ್ನು ಎಬ್ಬಿಸಿ ನಿಮ್ಮ ನಂಬಿಕೆ ಎಲ್ಲಿ, ನೀವು ಧೈರ್ಯ ಕೆಡುವುದೇನು, ಇನ್ನೂ ನಿಮಗೆ ನಂಬಿಕೆ ಬಂದಿಲ್ಲವೇ, ಅಲ್ಪ ವಿಶ್ವಾಸಿಗಳೇ ಅಂತ ಗದರಿಸುವುದನ್ನು ನಾವು ಕಾಣ್ತೀವಿ. ಆಗ ಅನೇಕ ಸಮಯಗಳಲ್ಲಿ ಅವರು ಆತನನ್ನು ನಂಬದೇ ಹೋಗಲಿಲ್ಲ, ಆತನ ಮೇಲೆ ಅವರಿಗೆ ನಂಬಿಕೆ ಬರಲಿಲ್ಲ, ಅಲ್ಪ ವಿಶ್ವಾಸಿಗಳಾಗಿ ಅವರಿದ್ರು.
ಎಷ್ಟೋ ಸಮಯಗಳಲ್ಲಿ ಆತನ ಹೇಳಿದಂತ ಕಾರ್ಯಗಳು ಇವರಿಗೆ ಅರ್ಥವಾಗಲಿಲ್ಲ. ಒಂದು ಸರಿ ಇವರು ಹೋಗಿ ಕೂತು ಊಟ ಮಾಡ್ತಾ ಇರುವಂತ ಸಮಯದಲ್ಲಿ ಕೈ ತೊಳ್ಕೊಳ್ತಿರೋ ಊಟಕ್ಕೆ ಕೂತ್ಕೊಂಡ್ಬಿಡ್ತಾರೆ, ಊಟ ಮಾಡ್ಬಿಡ್ತಾರೆ. ಶಾಸ್ತ್ರಿಗಳು ಫರಿಸಾಯರೆಲ್ಲ ಬಂದ್ಬಿಡ್ತಾರೆ. ಅಲ್ಲಿ ನೋಡಿ ಶಿಷ್ಯಂದ್ರು ಕೈನ ತೊಳೆದ್ರೆ ಹಂಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇವರು ನಮ್ಮ ಹಿರಿಯರಿಂದ ಬಂದಂತ ಸಂಪ್ರದಾಯವನ್ನು ಪಾಲಿಸೋದಿಲ್ಲ ಅಂತ ಹೇಳ್ತಾರೆ. ಶಿಷ್ಯಂದ್ರಿಗೆ ಅವಾಕ್ಕಾಗುತ್ತೆ. ಏನಪ್ಪ ಹಂಗೋಗಿ ಹಿಂಗ್ ಬಂದು ನಮ್ಮೆಲ್ಲ ಏನೋ ಹೇಳ್ತಾ ಇದ್ದಾರೆ, ನಾವು ಏನೋ ತಪ್ಪು ಮಾಡ್ಬಿಟ್ವಿ ಅಂತ. ಯಾರೋ ಕೈ ತೊಳ್ಕೊಂಡ್ ಬಂದಿಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೊಬ್ರು ನೋಡ್ಕೊಂತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿ ಯೇಸು ಕ್ರಿಸ್ತರು ಇರ್ತಾರೆ. ಅವ್ರು ಮಾತಾಡಿ, ಹೊಟ್ಟೆ ಒಳಗಡೆ ಹೋಗುವಂಥದ್ದು ಮನುಷ್ಯನನ್ನು ಕೆಡಿಸುವುದಿಲ್ಲ, ಒಳಗಿನಿಂದ ಹೊರಗೆ ಬರುವಂಥದ್ದು ಮನುಷ್ಯನನ್ನು ಕೆಡಿಸುತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇವರು ಎಲ್ಲ ಊಟ ಮಾಡ್ತಾರೆ, ಎಲ್ಲ ಮುಗಿಸ್ಬಿಡ್ತಾರೆ. ಮತ್ತೆ ಇವ್ರು ಒಂದ್ ಮಾತ್ರ ಅರ್ಥ ಆಗಿಲ್ಲ, ಹೊಟ್ಟೆ ಒಳಗಡೆ ಹೋಗಿದ್ ಯಾವುದು, ಆಚೆ ಹೋಗೋದು ಯಾವುದು ಅಂತ. ನಾವೇನೋ ತಿಂದ್ವಿ, ಕೈ ತೊಳ್ಕೊಳ್ತಾರೆ. ಅವ್ರೇನ ಅಂದ್ರು, ಸ್ವಾಮಿ ಏನೋ ಒಳಗಡೆ ಹೋಗೋದು ಆಚೆ ಹೋಗೋದಾದ್ರು ಏನಾಯ್ತು ಅಂತಾನೆ ಗೊತ್ತಿಲ್ವಲ್ಲಪ್ಪ, ಏನಾಗುತ್ತೆ ಗೊತ್ತಿಲ್ಲ ಅಂದ್ಬಿಟ್ಟು, ಸ್ವಾಮಿ ನೀನ್ ಹೇಳಿದಂತ ಆ ಮಾತುಗಳ ಅರ್ಥ ಏನಪ್ಪಾ ಅಂತ ಕೇಳಿದ್ರು. ಆಗ ಏಸಮ್ಮ ಏನ್ ಮಾಡ್ತಾರೆ, ಅವ್ರನ್ನ ನೋಡಿ ಬೈತಾರೆ, ಎಲ್ಲ ಬುದ್ಧಿ ಹೇಳಿದವ್ರೆ, ನಿಮಗೆ ಇನ್ನ ಅರ್ಥ ಆಗಿಲ್ವ, ನಿಮ್ಗೆ ಯಾವಾಗ ಅರ್ಥ ಆಗೋದು ಅಂತ. ಆಗ ಎಷ್ಟೋ ಸಮಯಗಳಲ್ಲಿ ಅವ್ರಿಗೆ ಹೇಳಿದ್ದು ಇವ್ರಿಗೆ ಅರ್ಥ ಆಗ್ಲಿಲ್ಲ, ಇವ್ರ ಬುದ್ಧಿಗೆ ಅದು ಎಟಕ್ಲಿಲ್ಲ. ಫರಿಸಾಯರ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆ ಆಗಿದೆ ಅಂತಂದ್ರೆ, ರೊಟ್ಟಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಲ್ಲ, ಏನೋ ಮಾಡೋದು ಅಂತ ಮಾತಾಡ್ಕೊಳ್ತಾ ಇದ್ರು. ಆಗ್ಲೂ ಬೈತಾರೆ, ನಿಮ್ಗಿನ ಬುದ್ಧಿ ಇಲ್ವ, ನಾನು ಏನ್ ಹೇಳ್ದೆ ಅಂತ ಅರ್ಥ ಆಗಿಲ್ಲ ನಿಮಗೆ. 5 ರೊಟ್ಟಿ ಇದ್ದಾಗ ಎಷ್ಟನ್ನು ಕೊಟ್ವಿ, 7 ರೊಟ್ಟಿ ಇದ್ದಾಗ ಎಷ್ಟನ್ನು ಕೊಟ್ವಿ, ನಾನು ರೊಟ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ, ನಿಮ್ಗೆ ಯಾವ ಬುದ್ಧಿ ಬರೋದು ಅಂತ ಹೇಳಿದ್ರು. ಆಗ ಅವ್ರಿಗೆ ಅರ್ಥ ಆಯ್ತು ಆತನು ಕಳ್ಳ ಉಪದೇಶದ ಬಗ್ಗೆ ಹೇಳ್ತಾ ಇರೋದು ಅಂತ. ಆಗ ಎಷ್ಟೋ ಸಮಯಗಳಲ್ಲಿ ಆತನ ಹೇಳಿದ ಮಾತುಗಳು ಇವರು ಅರ್ಥ ಆಗ್ಲಿಲ್ಲ. ಆಗ ಯೇಸು ಕ್ರಿಸ್ತನು ತಾನು ಪ್ರೀತಿಸುತ್ತಾ, ಪರಿಪೂರ್ಣವಾಗಿ ಪ್ರೀತಿಸುತ್ತಾ ಬಂದನು ತನ್ನ ಶಿಷ್ಯಂದ್ರನ್ನ. ಆದ್ರೆ ಆ ಶಿಷ್ಯಂದ್ರ ಎಂತವರು? ಎಲ್ಲ ಪರಿಪೂರ್ಣರ? ಇಲ್ಲ, ಅನೇಕ ಕೊರತೆ ಉಳ್ಳವರು, ಹಣಕ್ಕಾಗಿ ಆತನ ಹಿಡಿದುಕೊಟ್ಟವರು, ಆತನ ನಮಗೆ ಗೊತ್ತಿಲ್ಲ ಅಂತ ಹೇಳಿದವರು, ಆತನನ್ನ ಗೆಚ್ಚನ ತೋಟದಲ್ಲಿ ಹಿಡಿದುಕೊಳ್ಳಲು ಎಲ್ಲಾ ಓಡಿ ಹೋದ್ರು, ಆತನನ್ನು ಅರ್ಥ ಮಾಡಿಕೊಳ್ಳದವರು, ಆತನನ್ನು ನಂಬದೆ ಹೋದವರು, ಮುಖ್ಯವಾದ ಸ್ಥಾನಕ್ಕಾಗಿ ಕಿತ್ತಾಡಿದವರು, ಎಂಥವರಾಗಿದ್ರು ಸಹ ಯೇಸು ಕ್ರಿಸ್ತನು ಅವರನ್ನ ಪ್ರೀತಿಸುತ್ತಾ ಪರಿಪೂರ್ಣವಾಗಿ ಪ್ರೀತಿಸಿದನು. ಹಲ್ಲೆಲೂಯಾ. ಕ್ರಿಸ್ತ ಯೇಸು ನಡೆದಂತ ಮನಸ್ಸು ನಮ್ಮಲ್ಲಿರಬೇಕು. ಆತನ ಮನಸ್ಸು ಯಾವುದು? ಆತನ ಮನಸ್ಸು ಪರಿಪೂರ್ಣವಾದ ಪ್ರೀತಿಯಿಂದ ತುಂಬಿರುವಂತ ಮನಸ್ಸು. ನಾನು ನೀವು ಕ್ರಿಸ್ತ ಯೇಸುವಿನ ಮನಸ್ಸುಳ್ಳವರಾಗಿ ಪ್ರೀತಿಯಿಂದ ತುಂಬಿದವர்களಾಗಿ ಇರಬೇಕು. ಹಲ್ಲೆಲೂಯಾ. ಆವತ್ತು ಯೇಸು ಕ್ರಿಸ್ತನು ತನ್ನ ಶಿಷ್ಯಂದ್ರನ್ನ ಪ್ರೀತಿಸಿದ ಹಾಗೆ ಇವತ್ತು ನಾನು ನೀವು ಪ್ರೀತಿಸುವುದಕ್ಕೆ ನಮ್ಮಿಂದ ಆಗ್ತಾ ಇದೆಯಾ? ಆತನ ಶಿಷ್ಯಂದ್ರು ಅನೇಕ ಕೊರತೆ ಉಳ್ಳವರುಗಳಾಗಿದ್ರು, ಆದರೆ ಅಂಥವರನ್ನೇ ಆತನ ಪರಿಪೂರ್ಣವಾಗಿ ಪ್ರೀತಿಸಿದನು. ಇವತ್ತು ನಮ್ಮ ಸುತ್ತಮುತ್ತ ಇರುವಂತಹ ಜನಗಳಲ್ಲಿ ಅನೇಕ ವಿಧವಾದ ಕೊರತೆಗಳಿರಬಹುದು. ನಮ್ಮ ಕುಟುಂಬದಲ್ಲಿರುವಂತಹವರು, ನಮ್ಮ ಬಂಧು ಬಳಗದವರು, ನಮ್ಮ ಸ್ನೇಹಿತರು, ನಾವು ಕೆಲಸ ಮಾಡೋ ಸ್ಥಳ, ನಾವು ಓದುವಂತಹ ಸ್ಥಳ, ನಾವಿರುವಂತಹ ಸಮುದಾಯ, ಎಲ್ಲಾ ಕಡೆಗಳಲ್ಲಿ ತರತರವಾದ ಕೊರತೆ ಮನುಷ್ಯರಲ್ಲಿ ಇರಬಹುದು. ಆದರೆ ಮನುಷ್ಯರಲ್ಲಿ ತರತರವಾದ ಕೊರತೆಗಳಿದ್ದರೂ ಸಹ ಅವರೆಲ್ಲರನ್ನ ಪರಿಪೂರ್ಣವಾಗಿ ಪ್ರೀತಿಸುವುದಕ್ಕೆ ನಮ್ಮಿಂದ ಆಗ್ತಾ ಇದೆಯಾ? ನಾವು ಯೋಚನೆ ಮಾಡಬೇಕು. ನಾವು ಕೇವಲ ಇತರರನ್ನ ಪ್ರೀತಿ ಮಾಡೋದಲ್ಲ, ಆದ್ರೆ ಇತರರನ್ನ ಪರಿಪೂರ್ಣವಾಗಿ ಪ್ರೀತಿ ಮಾಡಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ಇತರರನ್ನ ಪರಿಪೂರ್ಣವಾಗಿ ಪ್ರೀತಿ ಮಾಡಿದನು. ನಾನು ನೀವು ಇತರರನ್ನ ಪರಿಪೂರ್ಣವಾಗಿ ಪ್ರೀತಿ ಮಾಡುವಂತವர்களಾಗಿ ಇರಬೇಕು. ಈ ಲೋಕದಲ್ಲಿ ಪರಿಪೂರ್ಣವಾದ ಮನುಷ್ಯರು ಯಾರೂ ಸಹ ಇಲ್ಲ. ಎಲ್ಲರಲ್ಲಿಯೂ ಏನೋ ಒಂದು ಕೊರತೆ ಇರುತ್ತೆ, ಎಲ್ಲರಲ್ಲಿಯೂ ಏನೋ ಒಂದು ಸಮಸ್ಯೆ ಇರುತ್ತೆ, ಎಲ್ಲರೂ ಯಾವುದೋ ಒಂದು ವಿಷಯದಲ್ಲಿ ಎಡವುತ್ತಾರೆ. ಮನುಷ್ಯರು ಯಾರು ಪರಿಪೂರ್ಣರಲ್ಲ, ಆದ್ರೆ ನನ್ನ ನಿಮ್ಮ ಪ್ರೀತಿ ಎಲ್ಲರ ವಿಷಯದಲ್ಲಿ ಪರಿಪೂರ್ಣವಾಗಿರಬೇಕು. ಹಲ್ಲೆಲೂಯಾ. ನೀವು ಪ್ರೀತಿ ಮಾಡೋದಕ್ಕೆ ಪರಿಪೂರ್ಣವಾದ ಮನುಷ್ಯರು ಎಲ್ಲೂ ಸಿಗೋದಿಲ್ಲ, ಆದ್ರೆ ಮನುಷ್ಯರೆಲ್ಲರೂ ಕೊರತೆ ಉಳ್ಳವರು. ಆದ್ರೆ ನನ್ನ ನಿಮ್ಮ ಪ್ರೀತಿ ಕ್ರಿಸ್ತನಲ್ಲಿ ಪರಿಪೂರ್ಣವಾಗಿರಬೇಕು. ಹಲ್ಲೆಲೂಯಾ. ಇವತ್ತು ನಮ್ಮ ಪ್ರೀತಿ ಆ ರೀತಿಯಾಗಿದೆಯಾ? ಯಾರು ಎಂಥವರುಗಳಾಗಿದ್ರು ಅವರ ಕೊರತೆಗಳನ್ನ ಕಡೆಗಣಿಸಿ ಅವರನ್ನು ಪ್ರೀತಿಸೋದಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇದೆಯಾ? ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ಕೊಲೊಸ್ಸೆಯವರಿಗೆ ಪತ್ರವನ್ನು ಬರೆಯುತ್ತಾ ತಾನು ಹೇಳೋ ಮಾತೇನೆಂದ್ರೆ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅಂದ್ರೆ ಏನೇ ವಿಷಯಗಳಿರ್ಬೋದು, ಆದ್ರೆ ಅವೆಲ್ಲಗಳಿಗಿಂತ ಮೇಲೆ ಮೊದಲು ನೀವೇನ್ ಮಾಡಿ, ಪ್ರೀತಿ ಅನ್ನುವಂಥ ವಸ್ತ್ರವನ್ನ ಧರಿಸಿಕೊಳ್ಳಿರಿ. ಅದನ್ನು ಧರಿಸಿಕೊಳ್ಳುವಾಗ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ.
ನೀವು ಪ್ರೀತಿಯನ್ನು ಧರಿಸಿಕೊಳ್ಳುವಾಗ ಎಲ್ಲವೂ ಏನಾಗುತ್ತೆ? ಸಂಪೂರ್ಣವಾಗುತ್ತೆ. ನೀವು ಪ್ರೀತಿಯನ್ನು ಧರಿಸಿಕೊಳ್ಳುವಾಗ ಇತರರ ಕೊರತೆಗಳು ನಿಮಗೆ ಮರೆಯಾಗುತ್ತೆ. ನೀವು ಯಾರನ್ನೋ ಒಬ್ಬರನ್ನ ಪ್ರೀತಿ ಮಾಡೋದಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅಂತಂತಂದ್ರೆ ಅವರಲ್ಲಿರುವಂತಹ ಕೊರತೆ ಕಾರಣ ಅಲ್ಲ, ನಿಮ್ಮಲ್ಲಿ ಸಂಪೂರ್ಣವಾದ ಪ್ರೀತಿ ಇಲ್ಲ, ಅದು ಕಾರಣ. ನಾನು ನೀವು ಯಾರು ಸಹ ಕೊರತೆ ಇಲ್ಲದವರುಗಳಲ್ಲ. ನಮ್ಮಲ್ಲಿ ಏನೋ ಒಂದು ಕೊರತೆ ಇರಬಹುದು, ಆದರೂ ಕ್ರಿಸ್ತನು ನಮ್ಮನ್ನು ಪರಿಪೂರ್ಣವಾಗಿ ಪ್ರೀತಿಸಿದ್ದಾನೆ. ಕಾರಣ ನಾವು ಪರಿಪೂರ್ಣರಂತಲ್ಲ, ಆತನ ಪ್ರೀತಿ ಪರಿಪೂರ್ಣವಾದದ್ದು. ಅದೇ ರೀತಿಯಾಗಿ ಲೋಕದಲ್ಲಿರುವಂತಹ ಮನುಷ್ಯರು ಒಂದಲ್ಲ ಒಂದು ಕೊರತೆ ಉಳ್ಳವர்களಾಗಿರ್ತಾರೆ. ಆದ್ರೆ ನಾನು ನೀವು ಏನ್ ಮಾಡಬೇಕು? ದೇವರ ಪ್ರೀತಿಯನ್ನ ಧರಿಸಿಕೊಂಡವರಾಗಿ ಕೊರತೆಗಳನ್ನ ಮರೆ ಮಾಡಿ ಎಲ್ಲರನ್ನು ಪರಿಪೂರ್ಣವಾಗಿ ಪ್ರೀತಿಸುವಂತವர்களಾಗಿರಬೇಕು. ಹಲ್ಲೆಲೂಯಾ. ಇವತ್ತು ನಾನು ನೀವು ಆತರ ಜೀವಿಸ್ತಾ ಇದ್ದೀವಾ? ನಾವು ಯೋಚನೆ ಮಾಡಬೇಕು. ಕೆಲವರು ಯಾವ ರೀತಿಯಾಗಿರ್ತಾರೆ ಅಂತಂದ್ರೆ, ಒಬ್ಬರನ್ನ ಭೇಟಿ ಮಾಡ್ತಾರೆ ಅನ್ಕೊಳ್ಳಿ, ಭೇಟಿ ಮಾಡಿ ಅವ್ರ ಜೊತೆ ಒಂದಷ್ಟು ಸಮಯ ಕಳೀತಾರೆ, ಅವನಿಂದ ಬೇರ್ಪಟ್ಟು ಹೋಗ್ತಾರೆ. ಆಗ ಕೆಲವು ಸ್ವಭಾವ ಹೆಂಗಿರುತ್ತೆ ಅಂತಂತಂದ್ರೆ, ನೀವು ಅವ್ರ ಜೊತೆ ಇದ್ರಲ್ಲ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಅಂತ ಹೇಳುವಾಗ ಅವ್ರು ಮೊಟ್ಟ ಮೊದಲು ಹೇಳೋದು ಅವ್ರಿಗೆ ಎಷ್ಟೋ ಒಳ್ಳೇದು ಮಾಡಿರ್ಬೋದು, ಅವರು ಮಾಡಿದಂತ ಎಷ್ಟೋ ಒಳ್ಳೇದನ್ನ ಹೇಳಲ್ಲ, ಅವ್ರು ಮಾಡಿದಂತ ಯಾರೋ ಒಂದು ತಪ್ಪನ್ನ ಹೇಳ್ತಾರೆ. ಅವ್ರ ಮನೆಗೆ ಹೋಗಿದ್ವಿ, ಮಲ್ಕೊಳಕ್ಕೆ ಒಳ್ಳೆ ಜಾಗ ಕೊಟ್ಟಿದ್ರು, ಮನೇಲಿ ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿ ಕೊಟ್ರು, ಆದ್ರೆ ಇದೊಂದು ಯಾವ್ದು ಸರಿ ಇಲ್ಲ ಅವರು. ಆಗ ಅವ್ರು ಎಷ್ಟೋ ಮಾಡಿರ್ತಾರೆ ಒಳ್ಳೇದು, ಅದೆಲ್ಲ ಹೇಳಿ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡು ನಮ್ಗೆ ಎಷ್ಟು ಊಟ ಎಲ್ಲ ಕೊಟ್ಟರು, ಎಷ್ಟು ಒಳ್ಳೆಯವರು, ದೇವ್ರ ಸ್ತೋತ್ರ, ದೇವ್ರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳೋದಿಲ್ಲ. ಎಲ್ಲ ಮಾಡಿದ್ರು ಕೂಡ ಕೊನೆಗೆ ಇದೊಂದು ಯಾವ್ದೋ ಸರಿಯಾಗಿ ಮಾಡಿಲ್ಲ, ಈ ವಿಷಯದಲ್ಲಿ ಅವ್ರು ಸರಿ ಇಲ್ಲ ಅಂತ ಅವ್ರ ಕೊರತೆನ ಎತ್ತಿ ತೋರಿಸ್ತಾ ಇರ್ತಾರೆ. ಅದೇ ಕ್ರಿಸ್ತನ ಪ್ರೀತಿ ಎಂತದ್ದು ಗೊತ್ತಾ? ಒಂದ್ ವೇಳೆ 100 ಕಾರ್ಯದಲ್ಲಿ 99 ಕಾರ್ಯ ಸರಿ ಇಲ್ಲ, ಇನ್ನು ಒಂದೇ ಒಂದು ಕಾರ್ಯ ಯಾರೋ ಸರಿಯಾಗಿ ಮಾಡಿದ್ದಾರೆ. ಕ್ರಿಸ್ತನ್ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದೇ ಒಂದು ಕಾರ್ಯನ ಹೇಳಿ ಎಂತ ಒಳ್ಳೆಯವನು ಅಂತ ಸಂತೋಷ ಪಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಯಾರೋ ಒಬ್ರು ನಮಗೆ 100 ಕಾರ್ಯ ಮಾಡಿ 99 ಕಾರ್ಯಗಳು ಎಲ್ಲಾ ತರ ಚೆನ್ನಾಗಿದ್ದು, ಒಂದು ಕಾರ್ಯದಲ್ಲಿ ಹೆಚ್ಚು ಕಡಿಮೆ ಇದ್ರೆ 99 ಕಾರ್ಯ ಬಿಟ್ಬಿಡ್ತೀವಿ. ಆ ಒಂದನ್ನು ತಗೊಂಡು ಅವ್ನು ಸರಿನೇ ಇಲ್ಲ, ಅವಳು ಸರಿನೇ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಆಗ ನಾವು 99 ಒಳ್ಳೆಯ ಕಾರ್ಯಗಳನ್ನು ಯೋಚನೆ ಮಾಡೋದಿಲ್ಲ, ಒಂದೇ ಒಂದು ಕೊರತೆನ ಯೋಚನೆ ಮಾಡ್ತೀವಿ. ದೇವರು 99 ಕೊರತೆಗಳನ್ನ ಯೋಚನೆ ಮಾಡೋದಿಲ್ಲ, ಅವನಿರುವಂತ ಒಳ್ಳೇದನ್ನ ಯೋಚನೆ ಮಾಡಿ ಆ ಒಂದರಿಂದ ಮಿಕ್ಕ 99 ಒಳ್ಳೇದ್ ಮಾಡ್ಬೇಕಂತ ದೇವ್ರು ನೋಡ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ 99 ಒಳ್ಳೆ ಕಾರ್ಯ ಇದ್ದು ಒಂದು ಸರಿ ಇಲ್ಲ ಅಂದ್ರೆ ಆ ಒಂದನ್ನ ಹೇಳಿ 99 ಕೆಟ್ಟದ್ ಮಾಡ್ಬಿಡ್ತೀವಿ. ಆದ್ರೆ ದೇವರು 99 ಸರಿ ಇಲ್ಲ ಅಂದ್ರು, ಒಂದು ಸರಿ ಇದ್ರು ಅದನ್ನ ಹೇಳಿ ಇನ್ 99ರಲ್ಲಿ ಅವನು ಒಳ್ಳೆಯವನ ಆಗೋ ಹಾಗೆ ಮಾಡ್ತಾರೆ. ಪರಿಪೂರ್ಣವಾದ ಪ್ರೀತಿ ಅದು. ಕೊರತೆಗಳನ್ನು ಎಣಿಸುವುದಲ್ಲ ಪರಿಪೂರ್ಣವಾದ ಪ್ರೀತಿ. ಕೊರತೆಗಳಿದ್ದರೂ ಸಹ ಒಳ್ಳೆಯದನ್ನ ನೋಡಿ ಪ್ರೀತಿಸುವುದು ಪರಿಪೂರ್ಣವಾದ ಪ್ರೀತಿ. ಹಲ್ಲೆಲೂಯಾ. ಆಗ ನಾನು ನೀವು ಕ್ರಿಸ್ತನ ಹಾಗೆ ಪರಿಪೂರ್ಣವಾಗಿ ಪ್ರೀತಿ ಮಾಡುವಂತವர்களಾಗಿ ಇರಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನ ತಾನು ಪರಿಪೂರ್ಣವಾಗಿ ಪ್ರೀತಿ ಮಾಡಿದನು. ನಾವಿನ್ನೂ ದೇವರ ವಾಕ್ಯವನ್ನ ಓದಿ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 19ನೇ ಅಧ್ಯಾಯ ವಾಕ್ಯಗಳು 41, 42 ಓದಿ ನೋಡಿದರೆ ಈ ರೀತಿಯಾಗಿದೆ. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಇಲ್ಲಿ ಯೇಸು ಕ್ರಿಸ್ತನು ಅವರು ಯೆರೂಸಲೇಮಿನ ಪಟ್ಟಣಕ್ಕೆ ಹತ್ತಿರವಾಗಿ ಅವ್ರು ಬರ್ತಾ ಇರ್ತಾರೆ. ಯೆರೂಸಲೇಮಿನ ಪಟ್ಟಣಕ್ಕೆ ಅವ್ರು ಹತ್ತಿರವಾಗಿ ಬರುವಾಗ, ಇನ್ನು ಯೆರೂಸಲೇಮ್ ಪಟ್ಟಣ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ದೂರದಲ್ಲಿ ಎಣ್ಣೆ ಮರಗಳ ಗುಡ್ಡದಲ್ಲಿ ನಿಂತು ಅವ್ರು ಯೆರೂಸಲೇಮ್ ಪಟ್ಟಣವನ್ನ ಇನ್ನೊಂದು ಗುಡ್ಡದ ಮೇಲೆ ನೋಡುವಾಗ ಆ ಯೆರೂಸಲೇಮ್ ಪಟ್ಟಣವನ್ನು ಕಂಡು ಅವ್ರು ಕಣ್ಣೀರು ಸುರಿಸೋದನ್ನ ನಾವು ಕಾಣ್ತೇವೆ. ಯೆರೂಸಲೇಮ್ ಪಟ್ಟಣವನ್ನು ನೋಡಿ ಯೇಸು ಕ್ರಿಸ್ತನ ಕಣ್ಣೀರು ಸುರಿಸ್ತಾರೆ. ಅವ್ರು ಕಣ್ಣೀರು ಸುರಿಸಿ ಹೇಳೋ ಮಾತೇನಂತಂದ್ರೆ, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳಿದುಕೊಂಡಿದ್ದರೆ ಎಷ್ಟೋ ಒಳ್ಳೆಯದು, ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ಹಾಗೆ ಯೆರೂಸಲೇಮ್ ಪಟ್ಟಣದ ವಿಷಯದಲ್ಲಿ ಅವರು ಹಲವಾರು ಮಾತುಗಳನ್ನು ಹೇಳಿ ಕಣ್ಣೀರು ಸುರಿಸ್ತಾರೆ. ಏನಕ್ಕೋಸ್ಕರವಾಗಿ ಕಣ್ಣೀರು ಸುರಿಸಿದ್ರು? ಅವ್ರು ಕಣ್ಣೀರು ಸುರಿಸಿದ್ದು ಯೆರೂಸಲೇಮಿನ ಪಟ್ಟಣದ ನಿವಾಸಿಗಳಿಗೋಸ್ಕರವಾಗಿ, ಅಲ್ಲಿರುವಂತ ಜನಗಳಿಗೋಸ್ಕರವಾಗಿ. ಏನ್ ಕಾರಣ ಅಂದ್ರೆ ಅವರು ದೇವರು ಅವರಿಗೆ ದರ್ಶನ ಕೊಟ್ಟಂತ ಸಮಯವನ್ನ ಅವರು ತಿಳಿದುಕೊಳ್ಳಲಿಲ್ಲ. ಆದ್ರೆ ದೇವರು ಅವರಿಗೆ ದರ್ಶನ ಕೊಟ್ಟಂತ ಸಮಯವನ್ನು ತಿಳಿದುಕೊಳ್ಳದೆ, ಸಮಾಧಾನಕ್ಕೆ ಕಾರಣವಾಗಿರುವಂತದ್ದನ್ನು ಅವರು ತಿಳಿದುಕೊಳ್ಳದೆ ದೇವರ ಕುಮಾರನ ಶಿಲುಬೆಗೆ ಒಪ್ಪಿಸಿಕೊಟ್ಟು ಮರಣಕ್ಕೆ ಅರ್ಪಿಸಿದ್ದರು. ಅದರ ನಂತರ ತಾನು ಪುನರುತ್ಥಾನವಾಗಿ ಎದ್ದು ಬಂದರೂ ಸಹ ಅದನ್ನು ಅವರು ಅಂಗೀಕರಿಸಲಿಲ್ಲ. ಅದನ್ನು ಸಾರಿದಂತ ಅಪೊಸ್ತಲರನ್ನು ಹೊಡೆದರು, ಅವರನ್ನು ಸೆರೆಮನೆಗೆ ಹಾಕಿದರು, ಅವರನ್ನು ಕೊಂದರು, ಊರಿನಿಂದ ಅಡ್ಡಿಬಿಟ್ಟರು.
ಆಗ ದೇವರು ತಮಗೆ ದರ್ಶನವನ್ನು ಕೊಟ್ಟಂತ ಸಮಯವನ್ನ ಅವರು ತಿಳಿದುಕೊಳ್ಳದೆ ಹೋರದರಿಂದ ಅವ್ರ ಮೇಲೆ ಮಹಾನಾಶನ ಬರುತ್ತೆ, ಮಹಾ ವಿಪತ್ತು ಬರುತ್ತೆ. ಅದನ್ನ ನೋಡಿ ಯೇಸು ಕ್ರಿಸ್ತನು ಕಣ್ಣೀರು ಸುರಿಸಿದ್ರು. ನಿನಗೆ ದೇವರು ರಕ್ಷಣೆಯನ್ನು ಏರ್ಪಡಿಸಿಕೊಟ್ಟರು ಸಹ ಆ ರಕ್ಷಣೆಯನ್ನು ನೀನು ಅಂಗೀಕರಿಸದೆ ಹೋರದರಿಂದ ನಿನ್ನ ಮೇಲೆ ಮಹಾ ವಿಪತ್ತು ಬರುತ್ತೆ, ನಿನಗೆ ನಾಶನ ಬರುತ್ತೆ ಅಂತ ಅವರು ತಮಗೇನ್ ಮಾಡ್ತಾರೆ, ಅದರ ವಿಷಯದಲ್ಲಿ ತಾನು ಕಣ್ಣೀರು ಸುರಿಸಲಿಲ್ಲ. ಅದಕ್ಕೋಸ್ಕರವಾಗಿಯೇ ತಾನು ಬಂದಿದ್ದು. ಆದರೆ ತಾನು ಕಣ್ಣೀರು ಸುರಿಸಿದ್ದು ತಾನು ಉಂಟು ಮಾಡುವಂತಹ ರಕ್ಷಣೆಯನ್ನು ಅವರು ಅಂಗೀಕರಿಸದೆ ಅದನ್ನು ತಿರಸ್ಕರಿಸಿ ಅದರಿಂದ ತಾವು ತಂದುಕೊಳ್ಳುವಂತಹ ನಾಶನವನ್ನು ನೆನೆಸಿ ಅವರು ಕಣ್ಣೀರು ಸುರಿಸಿದ್ರು. ಯೆರೂಸಲೇಮಿನ ಜನಗಳಿಗೋಸ್ಕರವಾಗಿ ಅವರು ಪರಿತಪಿಸಿದ್ರು. ಅವರು ನಾಶವಾಗಿ ಹೋಗೋದ್ರಲ್ಲಿ ಯೇಸು ಕ್ರಿಸ್ತನಿಗೆ ಸಂತೋಷವಿಲ್ಲ. ಅವರು ಸುವಾರ್ತೆಯನ್ನು ಅಂಗೀಕರಿಸಿ ರಕ್ಷಣೆ ಹೊಂದಿಕೊಂಡಿದ್ದರೆ ಅದರಿಗೆ ಎಷ್ಟೋ ಸಂತೋಷ. ಆದರೆ ಅವರು ಅದನ್ನು ಮಾಡಲಿಲ್ಲ. ಆಗ ಆ ಜನಗಳನ್ನು ನೋಡಿ ಯೇಸು ಕ್ರಿಸ್ತನು ಕಣ್ಣೀರು ಸುರಿಸ್ತಾರೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಆ ಜನಗಳ ಮೇಲೆ ತನಗಿರುವಂತಹ ಪ್ರೀತಿ. ಆ ಜನಗಳ ಮೇಲೆ ತನಗಿರುವಂತಹ ಪ್ರೀತಿಯ ನಿಮಿತ್ತ ಅವರು ತನ್ನ ಸುವಾರ್ತೆಯನ್ನು ಅಂಗೀಕರಿಸದೆ ರಕ್ಷಣೆಯನ್ನು ಹೊಂದಿಕೊಳ್ಳದೆ ತಮಗುಂಟಾಗುವಂತಹ ನಾಶನವನ್ನು ನೆನೆಸಿ ಯೇಸು ಕ್ರಿಸ್ತನು ಅವರಿಗಾಗಿ ಕಣ್ಣೀರು ಸುರಿಸಿದ್ರು. ಅವರು ನಾಶವಾಗಿ ಹೋಗೋದ್ರಲ್ಲಿ ಅವರಿಗೆ ಇಷ್ಟ ಇರಲಿಲ್ಲ. ಇವತ್ತು ಸಹ ಆತನ ಕಣ್ಣೀರು ಸುರಿಸ್ತಾನೆ ಇದ್ದಾರೆ. ಇವತ್ತು ಸಹ ಈ ಲೋಕದಲ್ಲಿ ಆತನ ಸುವಾರ್ತೆಯನ್ನು ಅಂಗೀಕರಿಸದೆ ಪಾಪದಿಂದ ಮನ ತಿರುಗದೆ ದೇವರ ರಕ್ಷಣೆಗೂ ತಮ್ಮನ್ನು ಒಪ್ಪಿಸಿಕೊಡದೆ ಅಗ್ನಿ ನರಕಕ್ಕೆ ಗುರಿಯಾಗಿ ನಾಶವಾಗಿ ಹೋಗ್ತಾ ಇರುವಂತಹ ಜನಗಳ ವಿಷಯದಲ್ಲಿ ಆತನ ಇವತ್ತು ಹಗಲು ರಾತ್ರಿ ಕಣ್ಣೀರನ್ನು ಸುರಿಸ್ತಾನೆ ಇದ್ದಾನೆ. ನನ್ನ ಜನಗಳೇ, ನೀವು ನಾಶವಾಗುವುದು ಏಕೆ? ನಾನು ನಿಮಗಾಗಿ ರಕ್ಷಣೆಯನ್ನು ಏರ್ಪಡಿಸಿ ಕೊಟ್ಟಿದ್ದೇನಲ್ಲ, ನನ್ನ ರಕ್ಷಣೆಗೆ ಬನ್ನಿರಿ, ನಿತ್ಯ ಜೀವವನ್ನು ಪಡೆದುಕೊಳ್ಳಿರಿ, ನಾಶನದಿಂದ ತಪ್ಪಿಸಿಕೊಳ್ಳಿರಿ. ನಿಮ್ಮದಾಗಿ ಯೇಸು ಕ್ರಿಸ್ತನು ಇವತ್ತು ಸಹ ಆತನನ್ನು ವಿರೋಧಿಸುವಂತ ಆತನ ಸುವಾರ್ತೆಯನ್ನು ಅಂಗೀಕರಿಸಲು ಹೊರ ಜನಗಳ ವಿಷಯದಲ್ಲಿ ತನ್ನ ಕಣ್ಣೀರು ಸುರಿಸುತ್ತಲೇ ಇದ್ದಾನೆ. ಕಾರಣ ಜನಗಳ ಮೇಲಿನ ತನ್ನ ಪ್ರೀತಿ. ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಮನಸ್ಸು ಪ್ರೀತಿಯುಳ್ಳ ಮನಸ್ಸು. ಆತನ ಆ ಪ್ರೀತಿಯನ್ನ ಯೆರೂಸಲೇಮಿನ ಜನಗಳಿಗೆ ಕಣ್ಣೀರಿನ ಮುಖಾಂತರ ತೋರಿಸಿದನು. ಇವತ್ತು ಸಹ ಈ ಲೋಕದಲ್ಲಿರುವಂಥ ಜನಗಳಿಗೆ ತನ್ನ ಕಣ್ಣೀರನ್ನು ಸುರಿಸುತ್ತಾ ತನ್ನ ಪ್ರೀತಿಯನ್ನ ತೋರಿಸ್ತಾನೆ ಇದ್ದಾನೆ. ನಾನು ನೀವು ಯಾವ ರೀತಿಯಾಗಿದ್ದೇವೆ? ಸತ್ಯವನ್ನು ಅರಿಯದಿರುವಂಥ ಜನಗಳ ಕುರಿತಾಗಿ, ರಕ್ಷಣೆ ಇಲ್ಲದಿರುವಂಥ ಜನಗಳ ಕುರಿತಾಗಿ, ನಾಶನಕ್ಕೆ ಹೊರಟು ಹೋಗುತ್ತಿರುವಂಥ ಜನಗಳ ಕುರಿತಾಗಿ ನಮ್ಮ ನಡವಳಿಕೆ ಯಾವ ರೀತಿಯಾಗಿದೆ? ಯೇಸು ಕ್ರಿಸ್ತನು ತನ್ನನ್ನೇ ಶಿಲುಬೆಯಲ್ಲಿ ಹೊಡೆದು ರಕ್ತವನ್ನು ಸುರಿಸಿ ಮರಣಕ್ಕೆ ಒಪ್ಪಿಸುವುದಕ್ಕಿರುವಂಥ ಜನಗಳಿಗೋಸ್ಕರವಾಗಿ ಕಣ್ಣೀರು ಸುರಿಸಿದನು. ಇವತ್ತು ನಾನು ನೀವು ಬೇರೆಯವರ ವಿಷಯದಲ್ಲಿ ಯಾವ ರೀತಿಯಾಗಿದ್ದೇವೆ? ನಮ್ಮ ತಂದೆ ತಾಯಿಗಳನ್ನು, ನಮ್ಮ ಕುಟುಂಬದವರನ್ನು, ನಮ್ಮ ಸ್ವಂತ ಜನಗಳನ್ನು ಪ್ರೀತಿಸುವುದು ಸುಲಭ. ಆದರೆ ಅನ್ಯ ಜನಗಳನ್ನ ಪ್ರೀತಿಸುವುದಕ್ಕೆ ನಮ್ಮಿಂದ ಸಾಧ್ಯವ? ಬೇರೆ ಜನಗಳ ವಿಷಯದಲ್ಲಿ ನಮ್ಮ ನಡವಳಿಕೆ ಯಾವ ತರ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ನಾವಿರುವಂಥ ಪಟ್ಟಣ, ನಾವಿರುವಂಥ ರಾಜ್ಯ, ನಾವಿರುವಂಥ ದೇಶ, ಲೋಕದಾದ್ಯಂತ ವಾಸ ಮಾಡುತ್ತಿರುವಂಥ ಜನಗಳ ಕುರಿತಾಗಿ ನಾನು ನೀವು ಪರಿತಪಿಸುವಂಥವர்களಾಗಿರಬೇಕು. ಒಂದು ವೇಳೆ ಇವತ್ತು ನಿಮಗೆ ಮಗನೋ ಮಗಳೋ ಮತ್ತೆ ನಿಮಗೆ ಪ್ರಿಯವಾದ ಯಾರೋ ಒಬ್ಬರಿದ್ದಾರೆ, ಅವರು ದೇವರನ್ನು ತಿಳಿದುಕೊಂಡಿಲ್ಲ, ರಕ್ಷಣೆಯಲ್ಲಿಲ್ಲ, ನಾಶನ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಅಂತ ಅನ್ನುವಾಗ, ದೇವರೇ ನನ್ನ ಮಗನನ್ನು ರಕ್ಷಿಸು, ನನ್ನ ಮಗಳನ್ನ ರಕ್ಷಿಸು, ಮತ್ತೊಬ್ಬರನ್ನು ರಕ್ಷಿಸುವುದಾಗಿ ನಾವು ಯಾವ ರೀತಿ ಪರಿತಪಿಸ್ತೀವಿ. ಅದೇ ಥರನೇ ಪಟ್ಟಣದಾದ್ಯಂತ, ರಾಜ್ಯದಾದ್ಯಂತ, ದೇಶದಾದ್ಯಂತ, ಲೋಕದಾದ್ಯಂತ ಹರಡಿಕೊಂಡಿರುವ ಜನಗಳೆಲ್ಲ ದೇವರಿಗೆ ಅಷ್ಟೇ ಮುಖ್ಯ. ದೇವರು ಅವರಿಗೋಸ್ಕರವಾಗಿ ಪರಿತಪಿಸ್ತಾ ಇದ್ದಾರೆ. ನಾನು ನೀವು ಇತರರಿಗಾಗಿ ಪರಿತಪಿಸಿ ಅವರ ರಕ್ಷಣೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥ ಮನಸ್ಸು ನಮಗಿದೆಯಾ? ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಯೆರೂಸಲೇಮಿನ ಜನಗಳಿಗೋಸ್ಕರವಾಗಿ ಕಣ್ಣೀರು ಸುರಿಸಿದನು. ಕಾರಣ ಅವರ ಮೇಲಿನ ಪ್ರೀತಿ. ನಾನು ನೀವು ಲೋಕದಾದ್ಯಂತ ಇರುವ ಸಮಸ್ತ ಜನಗಳನ್ನ ಪ್ರೀತಿಸಿ ಅವರ ರಕ್ಷಣೆಗೋಸ್ಕರವಾಗಿ ಹಂಬಲಿಸಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವಂಥವர்களಾಗಿರಬೇಕು. ಮತ್ತೊಬ್ಬರನ್ನ ಪ್ರೀತಿಸುವಂಥ ಮನಸ್ಸು ನಮಗಿದೆಯಾ? ನಾವು ನಮ್ಮನ್ನು ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಕಡೆಯದಾಗಿ ಇನ್ನೊಂದು ಕಾರ್ಯವನ್ನು ನಾವು ಧ್ಯಾನ ಮಾಡೋಣ. ಲೂಕನ ಬರೆದಂಥ ಸುವಾರ್ತೆ 23ನೇ ಅಧ್ಯಾಯ ವಾಕ್ಯಗಳು 32 ಮತ್ತು 34 ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ ಇಬ್ಬರನ್ನು ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು, ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದು ಅರಿಯರು ಅಂದನು. ಈ ವಾಕ್ಯಗಳನ್ನು ನಾವು ಓದುವಾಗ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಅವರು ತೂಗು ಹಾಕಿರ್ತಾರೆ. ಆ ರೀತಿ ತೂಗು ಹಾಕ್ತಾ ಇರುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಲುಬೆಗೆ ಆ ರೀತಿಯಾಗಿ ತೂಗು ಹಾಕುವಂಥ ಜನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದನ್ನು ನಾವು ಕಾಣ್ತೇವೆ. ಅವರೇನೆಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ?
ದೇವರೇ ಇವ್ರ ಮೇಲೆಲ್ಲ ಬೆಂಕಿ ಇಳಿದು ಬಂದು ಇವರೆಲ್ಲ ಸುಟ್ಟು ಭಸ್ಮ ಆಗಲಿ, ಇವರೆಲ್ಲ ನಾಶನವಾಗಿ ಹೋಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾರೆ. ಅವ್ರು ಮಾಡೋ ಪ್ರಾರ್ಥನೆ ಅಂದರೆ, ತಂದೆಯೇ ಇವರಿಗೆ ಕ್ಷಮಿಸು, ಅವ್ರು ಮಾಡುವುದೇನೆಂಬುದಾಗಿ ಅರಿಯರು ಎಂಬುದಾಗಿ ತನ್ನನ್ನು ಶಿಲುಬೆಗೆ ಹೊಡೆದು ತೂಗು ಹಾಕುವಂಥ ಜನಗಳಿಗಾಗಿ ತಾವು ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ನಾವು ಈ ಲೋಕದಲ್ಲಿ ಯಾರನ್ನು ಬೇಕಾದರೂ ಪ್ರೀತಿ ಮಾಡ್ಬೋದು, ಆದರೆ ಯಾರನ್ನಾದರೂ ಪ್ರೀತಿ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಅವ್ರು ಯಾರು ಅಂತಂದರೆ ವಿರೋಧಿಗಳು. ಬೇರೆ ಯಾರನ್ನಾದರೂ ಪ್ರೀತಿ ಮಾಡೋದು ಸುಲಭ, ಆದರೆ ಯಾರನ್ನಾದರೂ ಪ್ರೀತಿ ಮಾಡೋದು ತುಂಬ ಕಷ್ಟ ಅಂತಂತಂದರೆ ವಿರೋಧಿಗಳು, ನಮ್ಮನ್ನು ದ್ವೇಷ ಮಾಡೋರು, ನಾವು ಹಾಳಾಗಬೇಕು ಅಂತ ನಿರೀಕ್ಷೆ ಮಾಡೋರು, ನಮಗೆ ವಿರುದ್ಧವಾಗಿ ಕುಯುಕ್ತಿಗಳನ್ನು ಮಾಡೋರು, ನಮ್ಮ ಬಗ್ಗೆ ಸುಳ್ಳಾಗಿ ಬೇರೆಯವ್ರ ಹತ್ರ ಅಪಾದಗಳನ್ನು ಮಾಡೋರು, ನಾವು ಕೆಟ್ಟು ಹೋಗಬೇಕಂತ ಹೇಳಿ ಅವಕಾಶವನ್ನು ನೋಡುವಂಥವ್ರು, ನಮ್ಮನ್ನು ಬೈಯುವಂಥವ್ರು, ಉಗುಳುವಂಥವ್ರು, ನಮ್ಮನ್ನು ಗಾಯಪಡಿಸುವಂಥವ್ರು, ನೋಯಿಸುವಂಥವ್ರು. ಹಾಗೆ ಯಾರನ್ನಾದರೂ ಪ್ರೀತಿ ಮಾಡೋದಕ್ಕಾಗೋದಿಲ್ಲ ಅಂತಂತಂದರೆ ವಿರೋಧಿಗಳನ್ನು. ಆದರೆ ಯೇಸು ಕ್ರಿಸ್ತನು ವಿರೋಧಿಗಳನ್ನು ಸಹ ತಾನು ಪ್ರೀತಿಸುವವನಾಗಿದ್ದಾನೆ. ಶಿಲುಬೆಯಲ್ಲಿ ತಂದೆಯೇ ಇವರಿಗೆ ಕ್ಷಮಿಸು, ಇವರು ಮಾಡುವುದೇನೆಂಬುದಾಗಿ ಇವರು ಅರಿಯರೆಂಬುದಾಗಿ ಅವರು ಪ್ರಾರ್ಥನೆ ಮಾಡಿದ್ರು. ಕೇವಲ ಒಂದೇ ಒಂದ್ಸಲ ಪ್ರಾರ್ಥನೆ ಮಾಡಲಿಲ್ಲ. ಇತಿಹಾಸಕಾರರು ಏನು ಹೇಳ್ತಾರೆ ಅಂತಂದ್ರೆ, ಆತನ ಶಿಲುಬೆಯ ಪಾಡನ್ನು ಅನುಭವಿಸುವ ಮೊದಲುಗೊಂಡು ಕಡೆಯವರೆಗೂ ಸಹ ಈ ಮಾತನ್ನ ಆಗಾಗ 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 ತಾನು ಹೇಳ್ತಾನೆ ಇದ್ದ. ತಂದೆಯೇ ತಂದೆಯೇ ಇವರನ್ನು ಕ್ಷಮಿಸು, ಇವರನ್ನು ಕ್ಷಮಿಸು ಎಂಬುದಾಗಿ ಆತನ ಪದೇ ಪದೇ ಹೇಳ್ತಾನೆ ಇದ್ದ ಎಂಬುದಾಗಿ ಇತಿಹಾಸ ಹೇಳುತ್ತೆ. ಕಾರಣ ಏನು? ಕಾರಣ ಪ್ರೀತಿ. ಅವ್ರು ಮಾಡುತ್ತಿರುವಂತಹ ಈ ಕಾರ್ಯದ ನಿಮಿತ್ತವಾಗಿ ದೇವರ ಕೋಪ ಅವರ ಮೇಲೆ ಉಂಟಾಗಬಾರದು ಅಂತ ಹೇಳಿ ತನ್ನನ್ನು ಶಿಲುಬೆಗೆ ಒಪ್ಪಿಸಿಕೊಡುವಂಥವರನ್ನು ಸಹ ಆತನು ಪ್ರಾರ್ಥಿಸಿ ಕ್ಷಮೆ ಕೇಳುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಎಲೆಯನ್ನು ಬೆಟ್ಟದ ಮೇಲೆ ಕುತ್ಕೊಂಡಿದ್ದ. ಸೈನಿಕರು ಅವನನ್ನು ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದ್ರು. ಎಲೆಯೇನೇ, ದೇವರ ಮನುಷ್ಯನೇ, ಇಳಿದು ಬಾ ಅಂತ ಕರೆದಿದ್ದ ಮಾತ್ರಕ್ಕೆ ಎಲೆಯ ಒಂದು ಮಾತು ಹೇಳ್ತಾನೆ, ನಾನು ದೇವರ ಮನುಷ್ಯನಾಗಿದ್ರೆ ಬೆಂಕಿ ಬಂದು ನಿಮ್ಮೆಲ್ಲರನ್ನು ಸಂಹರಿಸಿ ಬಿಡಲಿ ಅಂತ ಹೇಳಿ ಒಂದೇ ಕ್ಷಣದಲ್ಲಿ ಬೆಂಕಿ ಬಂದು ಎಲ್ಲರನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೆ. 2 ಸಾರಿ ಅದೇ ರೀತಿ ಆಗುತ್ತೆ. ಕೇವಲ ತಾನು ದೇವ ಮನುಷ್ಯರನ್ನ ರಾಜನ ಹತ್ರ ಕರ್ಕೊಂಡು ಹೋಗ್ಬೇಕಂತ ಬಂದವರಿಗೆ ಆ ಪರಿಸ್ಥಿತಿ ಅಂತಂದ್ರೆ, ದೇವ ಕುಮಾರನನ್ನೇ ಶಿಲುಬೆಯಲ್ಲಿ ಹೊಡೆದಂತವ್ರಿಗೆ ಏನಾಗಬೇಕು? ಮೋಶೆಗೆ ವಿರುದ್ಧವಾಗಿ ಬಂದವರನ್ನ ಭೂಮಿ ಬಾಯಿ ತೆರೆದು ನುಂಗಿ ಬಿಟ್ಟಿತ್ತು. ಎಲೀಯನಿಗೆ ವಿರುದ್ಧವಾಗಿ ಬಂದವರನ್ನ ಆಕಾಶದ ಬೆಂಕಿನ ಸುರಿಸಲ್ಪಟ್ಟು ನಶಿಸಿ ಹೋದರು. ದೇವ ಕುಮಾರನ ಮೇಲೆ ಕೈ ಹಾಕದ ಅವ್ರ ಪರಿಸ್ಥಿತಿ ಏನಾಗಬೇಕು? ಆದ್ರೆ ಏನು ಆಗಬಾರದಂತ ಯೇಸು ಕ್ರಿಸ್ತನು ತಂದೆಯವರನ್ನು ಕ್ಷಮಿಸು, ತಂದೆಯವರನ್ನು ಕ್ಷಮಿಸು ಎಂಬುದಾಗಿ ಅವರಿಗೋಸ್ಕರವಾಗಿ ಪ್ರಾರ್ಥಿಸಿದ್ದಾನೆ. ಅದರಿಂದ ಅವ್ರಿಗೇನು ಆಗಿಲ್ಲ. ಅವರೆಲ್ಲ ಶಿಲುಬೆಗೆ ತನ್ನನ್ನು ಹೊಡೆದ್ರು, ಮರಣ ಒಪ್ಪಿಸಿದ್ರು, ಸಮಾಧಿಲಿಟ್ರು, ಮನೆಗೆ ಹೋದ್ರು, ಯಾರಿಗೂ ಏನೂ ಆಗಿಲ್ಲ. ಈ ನಿಮ್ಮ ಬಗ್ಗೆ ಇವತ್ತು ನಾವು ಯೋಚನೆ ಮಾಡೋಣ. ನಮ್ಮನ್ನು ವಿರೋಧಿಸುವ ಜನಗಳ ಮೇಲೆ ನಾವು ಯಾವ ರೀತಿಯಾದ ನಡವಳಿಕೆಯನ್ನು ತೋರಿಸ್ತೇವೆ? ನಮ್ಮನ್ನು ದೂಷಿಸುವಂಥವರು, ಬೈಯುವಂಥವರು, ಅಪಹಾಸ್ಯ ಮಾಡುವಂಥವರು, ನಮಗೆ ವಿರುದ್ಧವಾಗಿ ಕುಯುಕ್ತಿ ಮಾಡುವಂಥವ್ರು, ನಾವು ನಾಶವಾಗಿ ಹೋಗಬೇಕು, ಕೆಟ್ಟು ಹೋಗಬೇಕು, ಹಾಳಾಗಿ ಹೋಗಬೇಕಂತ ಹೇಳಿ ಬಯಸುವಂಥವ್ರ ವಿಷಯದಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೊಳ್ತೇವೆ? ಅನೇಕರು ಶಾಪ ಆಗ್ತಾ ಇರ್ತಾರೆ. ನಾನು ಯಾರು ಗೊತ್ತಾ? ನಾನು ಪ್ರಾರ್ಥನೆ ಮಾಡಿದ್ರೆ ಏನಾಗೋದು ಗೊತ್ತಾ? ನಾನು ಉಪವಾಸ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ನಾನು ದೇವ್ರ ಮಗ ಗೊತ್ತಾ? ನಾನು ದೇವ್ರ ಮಗಳು ಗೊತ್ತಾ? ಅವನ ಗತಿ ನೋಡಿ ಏನಾಗುತ್ತೆ? ನಾಳೆ ಅವನ ಕೈ ಕಾಲು ಬಿದ್ದೋಗುತ್ತೆ ನೋಡು, ಅವನ ಮನೆ ಏನಾಗುತ್ತೆ ನೋಡು, ಅವನ ಕೆಲಸ ಏನಾಗುತ್ತೆ ನೋಡು ಅಂತ ಹೇಳ್ತಾ ಇರ್ತಾರೆ. ನಾನು ನೀವು ಇನ್ನೊಬ್ಬರನ್ನು ಅಳಿಸುವುದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ಇಲ್ಲ. ಯೇಸು ಕ್ರಿಸ್ತನನ್ನ ಒಂದು ಸರಿ ಒಂದು ಹಳ್ಳಿಯವರು ಸೇರಿಸ್ಕೊಳ್ಳೋದಿಲ್ಲ. ಸೇರಿಸ್ಕೊಳ್ಳೋದಿರುವಾಗ ಶಿಷ್ಯಂದ್ರಿಗೆ ಕೋಪ ಬರುತ್ತೆ. ನಮ್ಮನ್ನೇ ಊರೊಳಗಡೆ ಬರೋದಕ್ಕೆ ಬಿಡ್ತಾ ಇಲ್ವಲ್ಲ ಇವರು, ಗುರುವೇ ಇವ್ರ ಮೇಲೆ ಬೆಂಕಿ ಬಂದು ಎಲ್ಲ ಸುಟ್ಟು ಹೋಗಲಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಇದೆಯಾ ಅಂತ ಕೇಳ್ತಾರೆ. ಯೇಸು ಕ್ರಿಸ್ತನು ಅವರನ್ನು ನೋಡಿ ಬೈದು, ನೀವು ಎಂಥ ಆತ್ಮಕ್ಕೆ ಒಳಗಾಗಿದ್ರೆ ನಮ್ಗೆ ಗೊತ್ತಿಲ್ಲ, ನಾನು ಅಳಿಸುವುದಕ್ಕಾಗಿ ಬರಲಿಲ್ಲ, ನಡಿರೆ ಮುಂದೆ ಅಂತ ಅವ್ರಿಗೆ ಬೈದು ಕರ್ಕೊಂಡು ಹೋಗುವಂಥದ್ದನ್ನ ನಾವು ಕಾಣ್ತೇವೆ. ಆಗ ಇನ್ನೊಬ್ಬರನ್ನ ಅಳಿಸುವುದಕ್ಕಾಗಿ ಈ ಲೋಕದಲ್ಲಿ ನಾವಿಲ್ಲ. ನಮ್ಮನ್ನೇ ಶಿಲುಬೆಗೆ ಹಾಕಿ ಒಡೆಯುವಂಥವರುಗಳಿಗೂ ತಂದೆಯವರನ್ನ ಕ್ಷಮಿಸು ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿದ್ದೇವೆ. ಸ್ಟೆಫನನ್ನ ಕಲ್ಲು ತಗೊಂಡು ಹೊಡಿತಾರೆ. ಕಲ್ಲು ತಗೊಂಡು ಒಡೆದು ತನ್ನನ್ನು ಮರಣಕ್ಕೊಪ್ಪಿಸ್ತಾರೆ. ಆದರೆ ತಾನು ಸಾಯೋದಕ್ಕಿಂತ ಮುಂಚೆ ಸ್ಟೆಫನ ಹೇಳೋ ಮಾತು, ತಂದೆಯೇ ಅವರನ್ನ ಕ್ಷಮಿಸು, ಅವ್ರು ಮಾಡಿದಂತ ತಪ್ಪು ಅವರ ಮೇಲೆ ಬರದಿರಲಿ ಅಂತ ಹೇಳಿ ಪ್ರಾಣ ಬಿಟ್ಟ. ಕ್ರಿಸ್ತ ಯೇಸು ನಮಗೆ ಕಲಿಸಿದ್ದು ಅದನ್ನ. ಕಲ್ಲು ಹೊಡೆದು ಕೊಲ್ಲುವಂತವರನ್ನು ತಂದೆಯವರನ್ನು ಕ್ಷಮಿಸು ಅಂತ ಹೇಳಿ ಹೋಗಬೇಕನ್ನೋದನ್ನ ದೇವರು ನಮಗೆ ಕಲಿಸಿದ್ದು. ಆವತ್ತು ಯೇಸು ಕ್ರಿಸ್ತನಿಗೆ ಶಿಲುಬೆಯಲ್ಲಿ ಮಳೆಯಲ್ಲಿ ಹೊಡೆದ್ರು ಸಹ ಅವರು ಕ್ಷಮಿಸು ಅಂದ್ರು. ಸ್ಟೆಫನನ್ನ ಕಲ್ಲು ಹೊಡೆದು ಕೊಂದು ಹಾಕಿದ್ರು, ತಂದೆಯವರನ್ನು ಕ್ಷಮಿಸು ಅಂತ ಹೇಳಿ ಹೋದ. ಇವತ್ತು ನಾನು ನೀವು ಯಾವ ತರ ಇದ್ದೀವಿ? ನಮಗೊಂದು ಸಣ್ಣ 5 ರೂಪಾಯಿ ಮೋಸ ಮಾಡಿದ್ರೆ
ರೂಪಾಯಿ ಮೋಸ ಮಾಡಿದ್ರೆ, ಒಂದು 100 ರೂಪಾಯಿ ಯಾಮಾರಿಸಿದ್ರೆ, ಅವ್ನು ನಾಶವಾಗಿ ಹೋಗ್ಲಿ, ಅವ್ನು ಹಾಳಾಗಿ ಹೋಗ್ಲಿ, ಅವ್ನ ಬದುಕು ಕೆಟ್ಟೋಗ್ಲಿ ಅಂತ ಹೇಳುವಂತ ಎಷ್ಟೋ ಜನ ನೋಡ್ತೇವೆ. ಇನ್ನು ಪ್ರಾಣಕ್ಕೆ ಕೈ ಇಡ್ತಾರೆ ಅಂತಂದ್ರೆ ಏನೆಲ್ಲ ಅನ್ಬೋದು ಅವರು. ಯೇಸು ಕ್ರಿಸ್ತನು ತನ್ನನ್ನು ವಿರೋಧಿಸಿದಂತ ಶಿಲುಬೆಗೆ ಹೊಡೆದಂತ ಜನಗಳನ್ನು ಸಹ ಪ್ರೀತಿಸಿ ಅವರಿಗೋಸ್ಕರವಾಗಿ ಕ್ಷಮೆಯನ್ನು ಕೇಳಿದನು. ನಾನು ನೀವು ಎಂಥವರಿಗಾಗಿದ್ರು ಸಹ ನಮ್ಮನ್ನು ವಿರೋಧ ಮಾಡಿ, ಕಾರಣವಿಲ್ಲದೆ ನಮ್ಮ ಮೇಲೆ ದ್ವೇಷ ಮಾಡಿ, ಏನೇ ಮಾಡುವಂಥವರಾಗಿದ್ರು ಸಹ ನಾವು ಅವರನ್ನು ದ್ವೇಷಿಸುವಂಥವರುಗಳಾಗಿ ಇರಬಾರದು. ಯೇಸು ಕ್ರಿಸ್ತನ ಹೇಳಿದ ಮಾತು, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರವಾಗಿ ದೇವರನ್ನು ಪ್ರಾರ್ಥಿಸಿರಿ. ಯೇಸು ಕ್ರಿಸ್ತನ ಆ ಮಾತನ್ನು ಸುಮ್ಮನೆ ಹೇಳಿ ಬಿಡಲಿಲ್ಲ. ಅದೇ ಮಾತನ್ನ ಶಿಲುಬೆಯಲ್ಲಿ ತಾನು ನೆರವೇರಿಸಿದನು. ನಾನು ನೀವು ಸಹ ಕ್ರಿಸ್ತನ ಮನಸ್ಸುಳ್ಳವರಾಗಿ, ಪ್ರೀತಿ ಉಳ್ಳವರುಗಳಾಗಿ, ನಮ್ಮ ವಿರೋಧಿಗಳನ್ನ ಪ್ರೀತಿಸುವಂತ ಮನಸ್ಸು ನಮ್ಮಲ್ಲಿರಬೇಕು. ಇವತ್ತು ನಾವು ಆ ರೀತಿಯಾಗಿದ್ದೇವಾ? ನಮ್ಮನ್ನು ಒಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ದೇವರ ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸು ನಡೆದಂಥ ಮನಸ್ಸು ನಿಮ್ಮಲ್ಲಿಯೂ ಸಹ ಇರಲಿ ಎಂಬುದಾಗಿ. ಆತನಲ್ಲಿ ಎಂಥ ಮನಸ್ಸಿತ್ತು? ಆತನಲ್ಲಿ ಪ್ರೀತಿಯುಳ್ಳ ಮನಸ್ಸಿತ್ತು. ತನ್ನ ತಂದೆಯನ್ನು ಪ್ರೀತಿಸಿದನು, ತನ್ನ ತಾಯಿಯನ್ನು ಪ್ರೀತಿಸಿದನು, ತನ್ನ ಶಿಷ್ಯಂದ್ರನ್ನು ಪ್ರೀತಿಸಿದನು, ತಾನು ಎಲ್ಲರನ್ನು ಪ್ರೀತಿಸಿದನು. ಕಟ್ಟ ಕಡೆಗೆ ತನ್ನನ್ನು ವಿರೋಧಿಸುವಂಥವರನ್ನು ಸಹ ತಾನು ಪ್ರೀತಿಸಿದನು. ನಾನು ನೀವು ದೇವರನ್ನು ಪ್ರೀತಿಸಬೇಕು, ನಮ್ಮ ಕುಟುಂಬವನ್ನು ಪ್ರೀತಿಸಬೇಕು, ನಮ್ಮ ಅಣ್ಣ ತಮ್ಮಂದಿರನ್ನ, ಅಕ್ಕ ತಂಗಿರನ್ನ, ಬಂಧು ಬಳಗದವರನ್ನ ಪ್ರೀತಿಸಬೇಕು, ನಮಗಿರುವಂಥ ಎಲ್ಲ ಜನಗಳನ್ನ ಪ್ರೀತಿಸಬೇಕು. ಕಡೆಗೆ ನಮ್ಮ ವಿರೋಧಿಗಳನ್ನು ಸಹ ನಾವು ಕ್ರಿಸ್ತನಲ್ಲಿ ಪ್ರೀತಿಸುವಂಥವರಾಗಿ, ಅವರಿಗಾಗಿ ಪ್ರಾರ್ಥಿಸುವಂಥವರುಗಳಾಗಿ ಇರಬೇಕು. ಕ್ರಿಸ್ತ ಯೇಸು ನುಡಿದಂಥ ಮನಸ್ಸು ಅಂಥದ್ದೇ. ನನ್ನಲ್ಲಿ ನಿಮ್ಮಲ್ಲಿ ಇವತ್ತು ಅಂಥ ಮನಸ್ಥಿತಿಯ ಒಂದು ಕ್ಷಣ ನಾವು ಯೋಚನೆ ಮಾಡಿ ನೋಡೋಣ. ಒಂದು ವೇಳೆ ನಾವು ತಪ್ಪಿ ಹೋಗಿದ್ರೆ ನಮ್ಮನ್ನು ದೇವರ ಹಸ್ತ ಒಪ್ಪಿಸಿಕೊಟ್ಟು, ತಂದೆ ನನ್ನ ಕ್ಷಮಿಸು, ಇನ್ನು ನಾನು ಸರಿ ಹೋಗಿ ನಿನ್ನ ಪರಿಪೂರ್ಣವಾದ ಪ್ರೀತಿನ ಅನುಸರಿಸಿ ಲೋಕಕ್ಕೆ ಜೀವಿಸುವುದಕ್ಕೆ ನನಗೆ ಸಹಾಯ ಮಾಡು ಅಂತ ಹೇಳಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥಿಸೋಣ.